ಒಳ ಇರುಳನು ತುಳಿದು ಬೇರೆ ಬಗೆಯ ತೆರೆದು ಮೇರೆಯೂತಿಹ ದೀಪ ಸ್ವರ್ಣ ದೀಪ ಲಕ್ಷ್ಮೀ ಭಾಮಾರಮಣನ ದೀಪಲಕ್ಷ್ಮೀ. ಉಗಾದಿ ಏನಪ್ಪ ಅಂತಂದ್ರೆ ಒಗ್ಗಟ್ಟು ಒಬ್ಬಟ್ಟು ಅಂದ್ಬಿಡೋರು. ತಮಿಳು ವೇದ ಅಂತ ನಮ್ಮಾಳ್ವಾರ ತಿರುವಾಯ್ಮೊಳಿಯನ್ನ 10 ಮಾಡಿದ್ದಾರೆ. ಕನ್ನಡ ಸುಡನು ಬೆಂಗದಿರ ಅಂದ್ರೆ ಸೂರ್ಯ ಅಂತ. ಸಾಹಿತ್ಯ ಪ್ರೀತಿ, ಸಮಾಜ ಪ್ರೀತಿ, ಸಂಗೀತ ಜ್ಞಾನ, ಆಮೇಲೆ ಕೃಷ್ಣನನ್ನು ಕಂಡ್ರೆ ಅಪಾರವಾದ ಭಕ್ತಿ. ಮರಿಯ ನಡತೆಗೆ ಕೋಪಗೊಳ್ಳುವುದೇ ಕರುಣೆ ಒಲಮೆಗೆ ಸಾಟಿಯೇ. ವೀಕ್ಷಕರೇ ನಮಸ್ಕಾರ ಹಾಗೂ ಸ್ವಾಗತ. ಡಾಕ್ಟರ್ ರಾಮ್ ಶೇಷನ್ ಅವರು ನಮಗೆ ನಿಮಗೆ ಎಲ್ಲ ಚಿರಪರಿಚಿತರಾದಂತಹ ಒಬ್ಬ ವಿದ್ವಾಂಸರು ಹಾಗೂ ಉತ್ತಮ ವಾಗ್ಮಿಗಳು. ಅವರು ಅನೇಕ ವಿಷಯಗಳ ಬಗ್ಗೆ ಉಪನ್ಯಾಸಗಳನ್ನು ನೀಡ್ತಾರೆ. ತುಂಬ ಆಳವಾಗಿ ಅಧ್ಯಯನ ಮಾಡಿ ವಿಚಾರಗಳನ್ನು ತಿಳಿಸ್ತಾರೆ. ಇವತ್ತಿನ ದಿವಸ ಅವರು ಪೂತಿನ ನಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಪುರೋಹಿತ ತಿರುನಾರಾಯಣ ನರಸಿಂಹ ಅಯ್ಯಂಗಾರ್ ಅಂತ ಅವರ ಪೂರ್ತಿ ಹೆಸರು. ಆದರೆ ನಮಗೆ ಅವರು ಚೆನ್ನಾಗಿ ಗೊತ್ತಿರೋದು ಪೂತಿನ ಅಂತಾನೆ. ಪೂತಿನ ಅಂತ ಹೇಳಿದ ತಕ್ಷಣ ತುಂಬ ಜನ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅವರ ಕೃತಿಗಳು ನೆನಪಾಗ್ಬುತ್ತೆ. ಅವರೊಬ್ಬರು ಕೃಷ್ಣ ಕವಿ, ಭಕ್ತ ಕವಿ, ಮೇಲುಕೋಟೆಯ ಒಂದು ಸತ್ ಸಂಪ್ರದಾಯದಲ್ಲಿ ಬೆಳೆದು ಅತ್ಯುತ್ತಮವಾದಂತಹ ಕಾವ್ಯವನ್ನು ಕನ್ನಡ ಸಾಹಿತ್ಯಕ್ಕೆ ಸೃಷ್ಟಿ ಮಾಡಿಕೊಟ್ಟಂಥವರು. ಜೊತೆಗೆ ಅವರದು ಒಂದು ರಸದರ್ಶನ. ಶ್ರೀಕೃಷ್ಣನನ್ನು ಅವರು ಸಾಮಾನ್ಯವಾದಂತಹ ಒಂದು ವ್ಯಕ್ತಿಯಾಗಿ ಅವರು ನೋಡಲೇ ಇಲ್ಲ. ಅದು ಅವರಿಗೆ ಭಕ್ತಿ ರಸ ದರ್ಶನವಾಗಿ ಶ್ರೀಕೃಷ್ಣ ಕಂಡಿದ್ದ. ಕೃಷ್ಣ ಅಂತ ಹೇಳಿದ್ರೆ ಅವರ ಸರ್ವಸ್ವವೂ ಆಗಿತ್ತು. ಅವರ ಕಾವ್ಯದ ಸರ್ವಸ್ವವೂ ಕೂಡ ಶ್ರೀಕೃಷ್ಣ ಭಕ್ತಿ. ಅವರ ಶ್ರೀಹರಿ ಚರಿತೆ ಒಂದು ಮಹಾಕಾವ್ಯ, ಅದ್ಭುತವಾದಂಥ ಮಹಾಕಾವ್ಯ. ಮತ್ತು ಅವರ ಸಣ್ಣ ಪುಟ್ಟ ಕವಿತೆಗಳು, ಗೀತೆಗಳು ಎಲ್ಲರಿಗೂ ಪರಿಚಿತವಾಗಿರೋದು. ಅವರು ಸ್ವತಃ ಕೃಷ್ಣನ ಕೊಳಲಿನ ಕರೆಯನ್ನು ಆಂತರಿಕವಾಗಿ ಕೇಳಿದವರು. ಹಾಗೆ ಅದನ್ನು ಬರೆದು ನಮಗೂ ಕೂಡ ಆ ಮನಮೋಹಕವಾದಂತಹ ಕೃಷ್ಣನ ಕೊಳಲಿನ ದನಿಯನ್ನು ಕೇಳಿಸಿದವರು. ಪೂತಿನ ಅಂತ ಹೇಳಿದ್ರೆ ಎಲ್ಲರಿಗೂ ಪ್ರಿಯವಾದಂಥ ಕವಿ, ಎಲ್ಲರಿಗೂ ಕೂಡ ಗೌರವ ಮೂಡುವಂತಹ ಹೆಸರು. ಅವರ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಪೂಜಾರ್ಹರು ಅನ್ನೋ ರೀತಿಯಲ್ಲಿ ಕೈ ಮುಗಿಯುವಂಥ ಮಹಾಕವಿ. ಬಹುಶಃ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅವರಿಗೆ ಒಂದು ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು ಅಂತ ಅನೇಕರು ಹೇಳ್ಕೊಳ್ತಾರೆ. ಆದರೆ ಇನ್ಯಾವುದೋ ಕಾರಣದಿಂದ ಅದು ತಪ್ಪಿ ಹೋಯಿತು. ಏನೇ ಇರಲಿ, ಆದರೆ ಅವರ ಸ್ಥಾನ ಇದೆಯಲ್ಲ ಅದು ತುಂಬ ದೊಡ್ಡದು ಕನ್ನಡ ಸಾಹಿತ್ಯದಲ್ಲಿ. ಆಧುನಿಕ ಕನ್ನಡದಲ್ಲಿ ಒಂದು ಮಹಾಕಾವ್ಯವನ್ನೇ ರಚಿಸಿದಂತಹ ಮಹಾಕವಿಯವರು, ಉತ್ತಮವಾದಂತಹ ಗೀತಕಾರರು. ಇವತ್ತಿನ ದಿವಸ ಅಂಥ ಪೂತಿನ ಅವರನ್ನು ಕುರಿತು, ಕನ್ನಡದ ಒಬ್ಬರು ಮೇರು ಕವಿಯನ್ನು ಕುರಿತು, ಮೇರು ಸಾಹಿತಿಕಾರರನ್ನು ಕುರಿತು ಅವರಿಗೆ ತುಂಬ ಪರಿಚಯವಿದ್ದಂತಹ, ಅವರ ಒಡನಾಡಿದ್ದಂತಹ, ಅವರ ಬಂಧುಗಳು ಆದಂತಹ ಡಾಕ್ಟರ್ ರಾಮ್ ಶೇಷನ್ ಅವರು ಮಾತಾಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಪೂತಿನ ಅವರ ಬಗ್ಗೆ ತಾವು ಹೇಳಬೇಕು. ತುಂಬ ಜನಕ್ಕೆ ಹೆಸರು ಕೇಳಿರ್ತಾರೆ, ಆದರೆ ಅವರ ವಿವರಗಳೆಲ್ಲ ಹೆಚ್ಚಿಗೆ ಗೊತ್ತಿರೋಲ್ಲ. ಇವತ್ತು ಅವರ ಜೀವನದ ವಿವರಗಳು ಹಾಗೆ ಅವರ ಕೃತಿ ವಿವರಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಡಿ ಅಂತ ನಾನು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಕೇಳ್ತಾ ಇದ್ದೇನೆ. ಬದ್ಧೇನ ಅಂಜಲಿನಾನತೇನ ಶಿರಸಾ ಗಾತ್ರೈಸ್ಸರೋ ಮುದ್ಗಮೈಃ ಕಂಠೇನ ಸ್ವರಗದ್ಗದೇನ ನಯನೇನೋದ್ಗೀರ್ಣ ಬಾಷ್ಪಾಂಬುನ ನಿತ್ಯಂ ತಚ್ಚರಣಾರವಿಂದಯುಗಳ ಧ್ಯಾನ ಅಮೃತ ಆಸ್ವಾದಿನಾಂ ಅಸ್ಮಾಕಂ ಸರಸೀರ್ವಾಕ್ಷ ಸತತಂ ಸಂಪದ್ಯತಾಂ ಜೀವಿತಂ ಎನ್ನುವ ಮಾತನ್ನು ನಮ್ಮ ಕುಲಶೇಖರ ಆಳ್ವಾರವರು ಮುಕುಂದಮಾಲದಲ್ಲಿ ವ್ಯಕ್ತಪಡಿಸುವಾಗ, ಅಭಿವ್ಯಕ್ತಿಸುವಾಗ ಪೂತಿನ ಅವರು ಕನ್ನಡ ಸಾಹಿತ್ಯದ ಒಬ್ಬ ಭಾಗವತ ಕವಿ ಅಂತಲೇ ನಮಗೆ ಗೋಚರವಾಗ್ತಾರೆ. ಹಾಗೆಯೇ ಅವರ ಅನೇಕ ಕವನಗಳಾಗಲಿ, ಅನೇಕ ಗೀತರೂಪಕ ಒಂದು ಪ್ರಕಾರವನ್ನೇ ಸಾಹಿತ್ಯದಲ್ಲಿ ಸೃಷ್ಟಿ ಮಾಡಿದರು ಪೂತಿನ ಅಂದರೆ ಆಶ್ಚರ್ಯವೇನಲ್ಲ, ಅದು ಉತ್ಪ್ರೇಕ್ಷಣವಲ್ಲ. ನವೋದಯ ಸಾಹಿತ್ಯದಲ್ಲಿ ಎದ್ದು ಕಾಣತಕ್ಕಂಥ 3 ಹೆಸರು ನಮಗೆ: ಕುವೆಂಪು, ಬೇಂದ್ರೆ, ಪೂತಿನ.
3 ಜನರನ್ನು ಕುರಿತು ಪ್ರತ್ಯೇಕ ಅಧ್ಯಯನಗಳು ಸಾಕಷ್ಟು ಆಗಿದೆ. ನಮ್ಮ ಎಚ್.ಎಸ್. ರಾಘವೇಂದ್ರ ರಾಯರು 3 ಜನರನ್ನು ಕುರಿತೇ ಒಂದು ಅಧ್ಯಯನ ಮಾಡಿದ್ದಾರೆ. ಹಾಡೆ ಹಾರಿಯೇ ತೋರಿತು ಅಂತ ಹೇಳಿಬಿಟ್ಟು, ಅದು ಅದು ನಿಬಂಧ, ಅದು ಸಂಪ್ರಬಂಧ ನಮ್ಮ 3 ಜನ ಕವಿಗಳನ್ನು ಸೇರಿದ ಹಾಗೆ. ಪುತಿನ ಒಂದು ಎರಡನೇದಾಗಿ ಪುತಿನ ಈ ಜೀವನಕ್ಕೆ ಸ್ವಲ್ಪ ಚಿಕ್ಕ ವಯಸ್ಸಿಂದ ಪರಿಚಯ ಆಗಿದ್ದ ಕಾರಣ ಪುತಿನ ಅವರ 2ನೇ ಮಗಳು ನನಗೆ ಅತ್ತಿಗೆ ಶಾಂತಾ ರಂಗಾಚಾರ್ ಅಂತ. ಆಕೆನೂ ಇವಾಗ ಶಾಂತಾನು ಹೋಗ್ಬಿಟ್ರು, ರಂಗಾಚಾರ್ರು ಹೋಗ್ಬಿಟ್ರು, ಇಲ್ಲ. ಇನ್ನೊಬ್ಬರು ದೊಡ್ಡವರು ಮಣಿ ಇದ್ದಾರೆ, ಚೊಕ್ಕಣ್ಣ ಇಲ್ಲ, ಹೋಗ್ಬಿಟ್ರು. ಹೀಗೆ ನಮಗೆ ಬಾಂಧವ್ಯವನ್ನು ಸೇರಿಕೊಂಡಾಗೆ ಪುತಿನ ಗೊರೂರು ರಾಮಸ್ವಾಮಿಗಾರ್ ನನಗೆ ತುಂಬ ಹತ್ತಿರದ ತುಂಬ ಹತ್ತಿರದ ಬಂಧುಗಳು. ಗೌರೂರು ಅಕ್ಕ ನನಗೆ ಅಜ್ಜಿ, ಗೌರೂರವ್ರ ಸ್ವಂತ ಅಕ್ಕ ನನಗೆ ಅಜ್ಜಿ ಆಗಿದ್ದು, ತುಮಕೂರಲ್ಲಿದ್ದರು ಅವರು. ಹಾಗೆ ರಂಗನಾಯ್ಕಮ್ಮ ಅಂತ ಹೇಳ್ಬಿಟ್ರು. ಹೀಗೆ ಈ ಇಬ್ಬರು ಸ್ವಲ್ಪ ಹತ್ತಿರದಲ್ಲಿದ್ದದ್ದು ಒಂದು ನಂಬೋದು ಬಿಡ್ಬೋದು. ಆ ಪುತಿನ ಅವರ ಮಲ್ಲೇಶ್ವರದಲ್ಲಿ ಅವರು ಸೇವಾಸದೊಂದು ಹತ್ತಿರ ಒಂದು ಸಣ್ಣ ಮನೆಯಲ್ಲಿ ಇದ್ದದ್ದು ಪುತಿನ ಅವರು. ಆಗ ನಾನು ಅಲ್ಲಿ ಹೋಗಿ ಅಲ್ಲೊಂದು ಕಡೆ ನಮ್ಮ ದೊಡ್ಡಪ್ಪನವ್ರ ಮನೇಲಿದ್ದೆ. ಸೊ ಹೋಗುವಾಗ ಇದು ಪ್ರೂಫ್ ಎಡ್ಕೊಂಡು ಹೋಗಿ ಕೊಡ್ರೋ ಸುದರ್ಶನ ಮಾತ್ಗೆ ಅಂತಂತ ಗೋಕುಲ್ ನೀರಿಗೆ ಒಂದು ಪ್ರೂಫನ್ನು ತೊಗೊಂಡೋಗಿ ತಲುಪಿಸಿದ್ದೀನಿ. ಅದೊಂದು ಕೈಂಕರ್ಯ ಮಾಡಿದಂಥ ತೃಪ್ತಿ ನನಗೆ. ಇನ್ನೊಂದು ಸನ್ನಿವೇಶ, ಇಡೀ ಗೋಕುಲ ನಿರ್ಗಮದ ಸ್ಪೂಲ್ ರೆಕಾರ್ಡಿಂಗ್ ಆಯಿತು AR-ನಲ್ಲಿ, ಗಂಟೆಗಟ್ಟಲೆ ರೆಕಾರ್ಡಿಂಗ್ ಆಯಿತು. ಅದು ನಾಟಕನೂ ಆಗಿ ತುಂಬ ಪ್ರಸಿದ್ಧವಾಯ್ತಲ್ಲ. ನಾಟಕ ಆಗಿ ಪ್ರಸಿದ್ಧ ಆಯಿತು, ಗೀತರೂಪವಾಗಿ ಅದು ಕಾರಂತರು. ಅದಕ್ಕೆ ಮುಂಚೆ ವಿ ದೊರಸ್ವಾಮಿಯಂಗಾರ ಡೈರೆಕ್ಷನಲ್ಲಿ ಗಂಟೆಗಟ್ಟಲೆ ರೆಕಾರ್ಡಿಂಗ್ ಆಯಿತು AR-ನಲ್ಲಿ. ಅದೇನೋ ದೇವ್ರ ಕೃಪೆ ನನಗೆ ಅಲ್ಲಿರೋಕ್ಕೆ ಅವಕಾಶ ಆಯಿತು. ಹೋಗಿ ಕೇಳಿಸ್ಕೊಂಡೆ. ಎಷ್ಟು ಸೊಗಸಾಗಿ ಪುತಿನ ಅವರು ತಮ್ಮ ರಾಗಜ್ಞಾನ, ಸಂಗೀತಜ್ಞಾನ, ಎಷ್ಟು ರಾಗಗಳನ್ನು ಸೃಷ್ಟಿ ಮಾಡಿದ್ದಾರೆ ಅವರು. ಪುತಿನ ಅವರು ಅನೇಕ ರಾಗಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನು ನಾನು ತಮಗೆ ಒಂದು ರೀತಿ ಹೇಳಬೇಕು ಅಂತಂದರೆ ಒಂದಷ್ಟೆಲ್ಲ ನೋಟ್ಸ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ಈಗ ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಎಷ್ಟು ಮಟ್ಟಿಗೆ ಮತ್ತು ಭಾವುಕ ಕವಿ. ಒಂದು ಸತಿ ನಮ್ಮ ಅಣ್ಣ ರಂಗಾಚಾರ್ ಖಡಕ್ವಾಸ್ಲಾ ಡ್ಯಾಮ್ ಇನ್ಚಾರ್ಜ್ ಆಗಿದ್ದ ಪೂನಾದಲ್ಲಿ. ಅಲ್ಲಿಗೆ ಹೋಗಿದ್ದರು ಪುತಿನ ಹೋಗಿ ಬರುವಾಗ ಅಲ್ಲಿ ಒಂದು ಘಾಟ್ ಸೆಕ್ಷನ್ ಬರುತ್ತೆ. ಪೂನಾ ಎಲ್ಲ ಆ ಕಡೆ ಎಲ್ಲ ಘಾಟ್ ಸೆಕ್ಷನೇ ಜಾಸ್ತಿ ನೋಡಿ. ಅವರು ಮೋಟ್ರ್ ಬೈಕ್ನಲ್ಲಿ ಬರ್ತಾ ಇದ್ದಾರೆ, ಅವರು ಹಾಕ್ಕೊಂಡು ಟೋಪಿ ಹಾರೋಯ್ತು, ಮಳೆ ಬಂದಿದ್ದು ಪುತಿನಾಗೆ. ಬಂದಿದ್ದ ತಕ್ಷಣ ಮನೆಗೆ ಬಂದಮೇಲೆ ಬರೆದವರು ಋತುವನ್ನು ಕುರಿತಂಥ ಒಂದು ಸುಂದರವಾದ ಗೀತೆ. ಅಷ್ಟರ ಮಟ್ಟಿಗೆ ಋತು ಸಂಹಾರ ನಮ್ಮ ಕಾಳಿದಾಸನಿದ್ದ ಹಾಗೆ ಅಚ್ಚುಕಟ್ಟಾದ ಟೋಪಿ ಹಾರ ಹೋಗಿದ್ದಕ್ಕೆ ಬಂದಂತಹ ಗೀತೆ. ನಾನು ಅದೇ ಒಂದು ಸತಿ ಮಾತಾಡ್ದಾಗ ಕೇಳಿದೆ, ಸ್ವಾಮಿ ಆತನು ನನ್ನ ಒಂದು ಅಯ್ಯೋ ಅವನಿಗೆ ತೆರೀದಿಲ್ಲ ರಾಮಶೇಷ, ನಿನಗೆ ಗೊತ್ತಿಲ್ಲ ಕಣೋ, ಕೆಲವು ಟೈಮ್ ಎಲ್ಲನೂ ಬರ್ತಾ ಇರುತ್ತೆ, ಹಾಗಾಗಿ ಹೋಗ್ತಾ ಇರುತ್ತೆ. ನಮಗೆ ಅನಿಸೋದು ಕೃಷ್ಣ ಅವರಿಗೆ ಅವರ ಚಿಕ್ಕ ವಯಸ್ಸಿನಿಂದ ಕೊನೆ ತನಕ ನನ್ನನ್ನು ಕಾಡ್ತಾ ಇದ್ದಾನೆ ಕೃಷ್ಣ ಅಂತ ಹೇಳೋರು. ಹರಿಚರಿತೆ ಅಂಥ ಒಂದು ಚಿಂತನ ಗುಚ್ಛ. ಹರಿಚರಿತೆ ಭಾಗವತವೇ ಆದರೂ ಕೂಡ ಅದೊಂದು ಚಿಂತನ ಗುಚ್ಛ. ತಾವು ಹರಿಚರಿತೆಯ ಅನೇಕ ಅಧ್ಯಾಯಗಳನ್ನು ಓದಿದರೆ ಎಷ್ಟರ ಮಟ್ಟಿಗೆ ಮೇಡಮ್ ಹೇಳಿದಾಗೆ ಅದಕ್ಕೆ ಶ್ರೇಷ್ಠವಾದ ಇನ್ನೂ ಪ್ರಶಸ್ತಿ ಬರಬೇಕಾಗಿತ್ತೇನೋ ಅಂತ ಅನಿಸುತ್ತೆ. ಅದು ನಾವು ಅದನ್ನ ಹೇಳೋದು ಬೇಡ, ಅದು ನಮಗೆ ಸೇರಿದ್ದಲ್ಲ. ಆದರೆ ಆ ಕಾವ್ಯ ಅಂಥ ಒಂದು ಚಿಂತನ ಬಹಳ ನಮ್ಮ ಹರಿಚರಿತೆ ಕುರಿತು ಚಿಂತನೆ ಮಾಡಿದ್ದಾರೆ. ಈಗ ತಾನೇ ಮೇಡಮ್ಮು ಶಾಂತಕುಮಾರಿ ಮೇಡಮ್ ಅವ್ರದ್ದೊಂದು ರಸದರ್ಶನ ಅಂತ ಕೊಟ್ಟರು, H.S. ವೆಂಕಟೇಶ್ ಮೂರ್ತಿ ಮಾಡಿದ್ದಾರೆ. ಆಮೇಲೆ ಪುತಿನ ಟ್ರಸ್ಟ್ ಮೂಲಕ GSS ಭಾಳ ಚಿಂತನೆ ನಡೆಸಿದರು ಪುತಿನ ಬಗ್ಗೆ. ನನ್ನ ಗುರುಗಳು GSS ಶಿವರುದ್ರಪ್ಪನವರು. ಹಾಗೆ ಪುತಿನ ಒಬ್ಬ ರಸದರ್ಶನ ಉಳ್ಳಂಥ ಕವಿ, ಭಾಗವತ ಭಕ್ತಿ ಉಳ್ಳಂಥ ಕವಿ. ರಾಷ್ಟ್ರಪ್ರಜ್ಞೆ ಹೆಚ್ಚಿದೆಯೇ ಇಲ್ಲವೇ ಅದು ಮಾತು ಪ್ರಶ್ನೆ ಬೇರೆ. ಆದರೆ ಅವರ ಕಾವ್ಯದಲ್ಲಿ ಅವರು ವಿಹರಿಸ್ತಾ ಇದ್ದದ್ದು ಅದು ಒಂದು ಅಚ್ಚುಕಟ್ಟಾದ ಒಂದು ಮನಸ್ಸು ಅಂತ ನಾವು ತಿಳ್ಕೊಬೋದು. ಅವರದನ್ನು ಹೇಳ್ಕೋತಾರೆ, ಅನೇಕ ಕಡೆ ಅವರು ಅದನ್ನು ಹೇಳ್ಕೋತಾರೆ. ಪುತಿನ ನಮ್ಮ ಸಮಕಾಲೀನರ ಬೇಂದ್ರೆ ಪುತಿನ ಅವರಷ್ಟು ಜನಪ್ರಿಯರಾಗಲ್ಲ ಬೇಂದ್ರೆ ಕುವೆಂಪು ಅಷ್ಟು ಪುತಿನ. ಅದಕ್ಕೆ ಕಾರಣ ಬೇಂದ್ರೆಯವರಿಗೆ ಭಾಷೆಗೆ ಇರುವ ಜಾನಪದೀಯತೆ ಗಾರುಡಿ, ಕುವೆಂಪು ಅವರ ಭಾಷೆಗೆ ಇರತಕ್ಕಂಥ ಓಜಸ್ಸು ಆಕರ್ಷಕತೆ ಪುತಿನ ಅವರ ಅಭಿವ್ಯಕ್ತಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ, ಬೇರೆ ಥರ ಆಗುತ್ತೆ. ಅವರು ಓದಿದ್ದು ಸಂಸ್ಕೃತ, ಪುತಿನ ಇಂಗ್ಲೀಷ್ ಶಿಕ್ಷಣ ಪಡೆದಿದ್ದು ಇಂಗ್ಲೀಷ್ನಲ್ಲಿ, ಮನೆ ಮಾತು ತಮಿಳು, ಬರೆದದ್ದು ಕನ್ನಡದಲ್ಲಿ, ಫ್ರೆಂಚ್ ಡಿಪ್ಲೊಮಾ ಬೇರೆ ಮಾಡಿದರು ಪುತಿನ. ಫ್ರೆಂಚ್ ಭಾಷೆ ಬಲ್ಲವರಾಗಿದ್ದರು, ಸಂಸ್ಕೃತ ಚೆನ್ನಾಗಿ ಗೊತ್ತಿತ್ತು, ಸಂಗೀತ ರಾಗಜ್ಞಾನ ಅಂತೂ ಹೇಳೋ ಹಾಗೆ ಇಲ್ಲ. ಹಾಗೆ ಈಗ ನೋಡಿ ಒಂದು ಸಣ್ಣದೊಂದು ಮಾತು, ಈಗ ಸುಪ್ರಭಾತವನ್ನು ಕುರಿತಂಥದ್ದು ಒಂದು ಕವಿತೆ ನನ್ನ ಮನಸ್ಸಿಗೆ ಬಂತು ಈಗ ಇದ್ದಕ್ಕಿದ್ದಂಗೆ. ಕುವೆಂಪು ಅವ್ರು ಹೇಳ್ತಾರೆ, ದಿಗುತಟದಲ್ಲಿ ತೆರೆಯುತ್ತಿತ್ತು ಹಗಲಿ ನಕ್ಷಿ, ಮುಗಿಲ ಗರಿಯ ಕಾಯಿಸಿತ್ತು ಗಗನ ಪಕ್ಷಿ, ಕವಿಗೆ ಕವಿಯ ತೋರಿಸಿತ್ತು ಭದ್ರಮಾಸಂ, ಸವಿಗೆ ಸವಿಯ ಪೇರಿಸಿತ್ತು ಸುಪ್ರಭಾತಂ. ಭಾದ್ರಪದ ಸುಪ್ರಭಾತ ಅಂತ ಕುವೆಂಪು.
ಅದು ನಮ್ಮ ಬೇಂದ್ರೆ ಗೊತ್ತಿದೆ. ರತ್ನದ ರಸದ ಕಾರಂಜಿಯು ಪುಟ ಪುಟನೆ ಪುಟಿದು ತಾನೇ ಪುಟ ಪುಟನೆ ಪುಟಿದು ಎಲೆಗಳ ಮೇಲೆ ಹೂಗಳ ಒಳಗೆ ಕಂಡವು ಅಮೃತದ ಬಿಂದು ಕಂಡವು ಅಮೃತದ ಬಿಂದು ಅಲ್ವೇ? ಅದು ಬೇಂದ್ರೆ ಕಂಡಂತಾಸು. ಆದರೆ ನಮ್ಮ ಪೂತಿನ ಕಾಣ್ತಕ್ಕಂಥ ದರ್ಶನ ಇದೆಯಲ್ಲ, ಅದು ಒಂಥರ. ಅದು ನೋಡಿ, ಈಗ ನಮಗೆ ಹೊಯ್ಸಳರಲ್ಲಿ ಒಂದು ಶಾಸನದಲ್ಲಿ ಯಾವಾಗಲೂ ಅನೇಕ ಶಾಸನಗಳು ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಅದ್ರಲ್ಲಿ ಒಂದು ನಾವು ಪದೇ ಪದೇ ಬರುತ್ತೆ, ಜಯತಿ ಆವಿಷ್ಕೃತಂ ವಿಷ್ಣೋ ವಾರಾಹಂ ಕ್ಷೋಭಿತಾರಣ್ಯವಂ ದಕ್ಷಿಣೋನ್ನತ ದಮಿಷ್ಟ್ರಾಗ್ರಂ ವಿಶ್ರಾಂತ ಭುವನಂ ವಪುಹು ಅಂತ. ಎಷ್ಟು ಚೆನ್ನಾಗಿ ಅವನು ವರಾಹ ಅವತಾರವನ್ನು ತಾಳಿ ತಾಯಿಯನ್ನು ಒಳಗಿಂದ ಹಿರಣ್ಯಾಕ್ಷನ ದವಡೆಯಿಂದ ಮುಕ್ತಿಗೊಳಿಸಿ ಕರ್ಕೊಂಡ್ಬಂದ್ಬಿಟ್ಟ. ಅದು ಜಯತಿ, ಆ ವಿಷ್ಣು ಜಯಿಸಿ. ಪೂತಿನ ಅವರು ಹೇಳ್ತಾರೆ ಅದನ್ನು, ದಾನವಹೃತ ಮೇದಿನಿಯಂ ದಂಷ್ಟ್ರಾಗ್ರದೊಳ್ ಇರಿಸಿ ಭೂದಾರಂ ಪಾತಾಳವನ್ ಉಳಿದೆದ್ದನೋ ಎನಿಸಿ ದೂರ ದಿಗಂತದಳು ಒಪ್ಪಿದೆ ರವಿಮಂಡಿತ ಶೃಂಗಂ ನೀಲಾಚಲಂ ಮುದ್ದೀಪಿತ ಪೂರ್ವೋದಧಿ ಸಂಗಮ್. ಇದು ಪೂತಿನ ಕಂಡ ದರ್ಶನ. ಹೀಗೆ ಆ 3 ಜನ ಕವಿಗಳಲ್ಲಿ ಸುಪ್ರಭಾತದೇ ಒಂದು ದರ್ಶನ ಬರುತ್ತೆ. ಆ ಥರದ್ದು ಪಾತ್ರಗೀತೆ ಪಕ್ಕ ನೋಡಿದೀಯೇನೆ ಅಕ್ಕ ಅಂತ ಬೇಂದ್ರೆದು. ಅದು ಗಾರಡಿ ಏನು ಹೇಳಕ್ಕ ಭಾಷೆ ಹಾಗೆ ಬರುತ್ತೆ. ಚಿಟ್ಟೆಯನ್ನು ನೋಡಿದ್ಯಾ ಅಂತ ಪಾತ್ರಗೀತೆ ಚಿಟ್ಟೆ ನೋಡಿದೀಯಾ ನೀನು ಅಂತಂದ್ರೆ ಚಿಟ್ಟೆಯನ್ನು ಎಷ್ಟರ ಮಟ್ಟಿಗಿದೆ, ಚಿಟ್ಟೆ ಹೇಗೆ ಹಾರುತ್ತೆ, ಚಿಟ್ಟೆ ಸಂಘ ಏನು, ಮನಸ್ಸು ಚಿಟ್ಟೆ ಹೇಗೆ ಆಗಬಾರ್ದು ಅಂತ. ಅವರ ಬಾಯಲ್ಲಿ ಕೈಯಲ್ಲಿ ಭಾಷೆ ಕುಣಿಸುತ್ತೆ ಅಲ್ವಾ? ಬೇಂದ್ರೆ ಸ್ವಪ್ನ ಬಿದ್ದ ಪ್ರತಿಬಿಂಬ ಬಿದ್ದ ಬುದ್ಧ ಶುದ್ಧ ನೀರೇ ಅಲ್ವೇ? ಅದು ಅವರು ಇಳಿದು ಅವರು ಆ ಸ್ಫೂರ್ತಿಯನ್ನು ಕುರಿತು ಮಾತಾಡಿದಂಥ ಆ ಕವನ ಹೇಗಿದೆ ನೋಡಿ. ಹಾಗೆ ಅದು ನಮ್ಮ ಪೂತಿನ ಅವರಲ್ಲಿ ಅವರ ಇದೇ ಬೇರೆ ಥರ. ಒಟ್ಟು 13 ಕವನ ಪೂತಿನ ಮಾಡಿರ್ತಕ್ಕಂಥದ್ದು. ನಾನು ಇಲ್ಲಿ ಹೆಚ್ಚಿಗೆ ಅವರ ಪೂರ್ವ ಜೀವನಗಳನ್ನು ತೊಗೊಂಡಿಲ್ಲ. ಮೇಲುಕೋಟೆ ಇದ್ದಂಥದ್ದು, ಆಮೇಲೆ ಮಲ್ಲೇಶ್ವರಂ ಬೆಂಗಳೂರಲ್ಲೇ ಹೆಚ್ಚು ಅವರು ನೆಲೆಸಿದ್ದು. ಅವರಿಗೆ ಬಂದಿರೋ ಪ್ರಶಸ್ತಿಗಳು ಮೇಡಮ್ ಸ್ವಲ್ಪ ಆಗಲೇ ಹೇಳಿದ್ದಾರೆ. ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಂಸ ದಮಯಂತಿ ಮತ್ತು ಇತರ ಗೀತರೂಪಕ ಎಂಬತಕ್ಕ ಹೊಸ ಸಾಹಿತ್ಯ ಪ್ರಕಾರವನ್ನು ಪೂತಿನ ಸೃಷ್ಟಿಸಿದರು. ಅದನ್ನೇನು ನಾವು ಹೇಳದೇ ಇರೋಕ್ಕಾಗಿಲ್ಲ. ಹಣತೆ, ಮಾಂದಳಿರು, ಅಹಲ್ಯೆ, ಶಬರಿ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು, ಗೋಕುಲ ನಿರ್ಗಮನ ತುಂಬ ಪ್ರಸಿದ್ಧವಾದ್ದು. ಕೃಷ್ಣನ್ನ ಕೊಳಲಿನ ಕರೆ ಸಿನಿಮಾದಲ್ಲ ಅಲ್ವಾ ತಂದುಬಿಟ್ಟಿದ್ದಾರೆ. ಅದಲ್ವಾ? ಬಹಳ ಚೆನ್ನಾಗಿರೋ ಹಾಡುಗಳಿದೆ ಅದರಲ್ಲಿ. ಅದು ಆಮೇಲೆ ನಿಲ್ಲಿಸದಿರುವನ ಮಾಲಿ ಕೊಳಲ ಗಾನವ ನಿಲ್ಲಿಸೆ ನೀ ತಿಳಿಯುವುದೆಂತೋ ಅಂತ ಬರುತ್ತೆ. ಅಲ್ಲಿ ಅಧ್ಯಾತ್ಮ ತರ್ತಾರೆ. ಅವರ ಕವಿಗಳಲ್ಲೆಲ್ಲ, ಕಾವ್ಯದಲ್ಲೆಲ್ಲ, ಕವನಗಳೆಲ್ಲ ಅಧ್ಯಾತ್ಮ ಇದ್ದೇ ಹಾಸುಹೊಕ್ಕಾಗಿದೆ. ಹಾಗೆ ಪ್ರಪತ್ತಿ ಭಾವ ತುಂಬ ಕಡೆ ಬರುತ್ತೆ. ಅವರು ಒಲಿದಂಥ ರಾಮಾನುಜ ಮಾರ್ಗ ಪ್ರತಿಭೆ ತುಂಬ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಗೋಕುಲ ನಿರ್ಗಮನ, ಶಾರದಾ ಯಾಮಿನಿ ನೋಡಿ, ಹೆಸರು ನೋಡಿ ಹೇಗಿದೆ. ಶಾರದಾ ಯಾಮಿನಿ, ಶಾರದಾ ಅಂದರೆ 2 ಅರ್ಥವೂ ಇದೆ. ಒಂದು ತಾಯಿ ಶಾರದಾಂಬೆ, ಇನ್ನೊಂದು ಬಿಳಿಯ ಕಮಲಕ್ಕೆ ಶಾರದಾ ಅಂತ ಕರಿತೀವಿ ನಾವು. ಶರತ್ ಕಾಲಕ್ಕೆ ಶಾರದಾ ಅಲ್ವಾ? ಆಮೇಲೆ ಗಣೇಶ ದರ್ಶನ, ರಸ ಸರಸ್ವತಿ, ಮಲೆದೇಗುಲ ಬಹಳ ಚೆನ್ನಾಗಿರೋ ಒಂದು ಕವನ ನೀಳವಾದ ಕವನ ಮೇಡಮ್. ಇದ್ರ ಬಗ್ಗೆ ಅಲ್ವಾ? ಹೌದು. ಅಲ್ಲಿ ನರಸಿಂಹನ ದೇವಸ್ಥಾನ ಇದೆಯಲ್ಲ, ಬೆಟ್ಟದ ಮೇಲೆ, ಅದನ್ನ ತಗೊಂಡು ಮಾಡಿದ್ದಾರೆ. ಹೃದಯ ವಿಹಾರಿ, ಇರುಳು ಮೆರಗು, ಹಳೆಯ ಬೇರು ಹೊಸ ಚಿಗುರು, 80ರ ನಲುಗು, ನಿರೀಕ್ಷೆ, ಹಣತೆಯ ಹಾಡು. ಇದು ಹಣತೆಯಿಂದ ಆರಂಭವಾದ ಕಾವ್ಯದ ಆಲೋಚನೆ ಹಣತೆಯ ಹಾಡು ಕವನ ಸಂಕಲನದೊಂದಿಗೆ ಕೊನೆಗೊಂಡದ್ದೊಂದು ವಿಪರ್ಯಾಸ ಅಂತ ಹೇಳ್ತಾರೆ. ಆ ಥರದ್ದು ಮಹಾಕಾವ್ಯ ಶ್ರೀಹರಿಚರಿತೆ, ನಾಟಕ ಜಾಹ್ನವಿಗೆ ಜೋಡಿದೀವಿಗೆ ಮತ್ತು ಇತರ ನಾಟಕಗಳು, ಗೀತನಾಟಕ ಪೂತಿನ ಅವರು ಪ್ರಸಿದ್ಧರಾದದ್ದು ಗೋಕುಲ ನಿರ್ಗಮನ, ಕವಿ, ಅಹಲ್ಯೆ, ಸತ್ಯಾಯನ ಹರಿಶ್ಚಂದ್ರ, ಶಬರಿ, ಹಂಸದಮಯಂತಿ, ಹರಿಣಾಭಿಸರಣ, ಅವನು ರಾವಣ ಹೊತ್ಕೊಂಡು, ಅದು ಬಹಳ ಚೆನ್ನಾಗಿದೆ. ಅದರಲ್ಲಿರೋ ಹಾಡುಗಳಂತೂ ತಾವು ಕೇಳಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಲೀಲಾ ಮೇಡಮ್ಮು ಕೇಳಿರ್ಬೋದು, ತಾವುಗಳು ಕೇಳಿರ್ಬೋದು. ದೀಪಲಕ್ಷ್ಮಿ ಹೊಸಾಂತ ಹಾಡುಗಳು, ಕೃಷ್ಣ ಕುಚೇಲ, ದೋಣಿಯ ಬಿನದ, ಶ್ರೀ ರಮಣಪ್ರಭ, ರಮಣ ಮಹರ್ಷಿಗಳನ್ನು ಅವರು ಮೆಚ್ಕೊಂಡಿದ್ದು. ಶ್ರೀರಾಮ ಪಟ್ಟಾಭಿಷೇಕ, ಅವರ ಪಟ್ಟಾಭಿಷೇಕ ಅದೇ ರೀತಿಯೇ ಬೇರೆ, ಅವರ ಚಿಂತನೆಯೇ ಬೇರೆ. ಮಾಸ್ತಿಯವರ ರಾಮ ಪಟ್ಟಾಭಿಷೇಕ ಓದಿದರೆ ನಿಮಗೆ ಬೇರೆ ಥರ ಅನಿಸುತ್ತೆ. ಮೋಟ್ಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಓದಿದರೆ, ರಾಮಾಯಣ ಓದಿದರೆ ಬೇರೆ ಥರ ಅನಿಸುತ್ತೆ. ಪೂತಿನ ರಾಮ ಪಟ್ಟಾಭಿಷೇಕ ಓದಿದ್ರೆ ಬೇರೆ ಥರ ಅನಿಸುತ್ತೆ. ಅದು ಕವಿ ಚಿಂತನ. ಆಮೇಲೆ ಮುಖ್ಯವಾಗಿ ಏನು ವಿಶೇಷ ಇದೆ ಇವರಲ್ಲಿ ವಿಶೇಷ ಇರತಕ್ಕಂಥ
ಇರ್ತಕ್ಕಂಥದ್ದು ಪಟ್ಟಾಭಿಷೇಕದಲ್ಲಿ ರಾಮ ಪಟ್ಟಾಭಿಷೇಕದಲ್ಲಿ ಇರ್ತಕ್ಕಂಥದ್ದು. ಅವನು ಆಂಜನೇಯ ಸ್ವಾಮಿಯ ಒಂದು ವ್ಯಕ್ತಿತ್ವವನ್ನು ಅವರು ತರ್ತಕ್ಕಂಥ ರೀತಿ ನಾವು ಹೇಳ್ತೇವಲ್ಲ, ಒಂದು ಬರ್ತಾರ ಸುಭಗೆ ಒಂದು ಅವನು ಹೇಳ್ತಾನೆ, ಶ್ರೀರಾಮಚಂದ್ರ ಸೀತೆಯನ್ನು ನೋಡ್ಕೊಂಡು ಹೇಳ್ತಾನೆ, ಒಂದು ದೇವೇಂದ್ರ ಕೊಟ್ಟಿದ್ದಂಥ ಒಂದು ಹಾರವನ್ನು ಕೊಡುವಾಗ ಹೇಳ್ತಾನೆ, ನೋಡಮ್ಮ ಯಾರು ಚೆನ್ನಾಗಿದೆ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲೂ ಕ್ವಾಲಿಫಿಕೇಶನ್ ಇರುತ್ತೋ ಅವ್ರಿಗೆ ಕೊಡು ಅಂತ ಸೀತೆ ಹೇಳಿದಾಗ ಸೀತೆ ಹನುಮಂತನಿಗೆ ಕೊಡ್ತಾಳೆ. ಅದಕ್ಕೆ ನಮ್ಮ ಆಳ್ವಾರೊಬ್ಬರು ಹೇಳ್ತಾರೆ, ಅಂದ್ರೆ ಕೊರಂಗಿಗೆ ನಡುವೆ ಉಕ್ಕಾಚ್ಕೊಂಡು ಕೊಡ್ತಿಂಗಳ ನಾನಿನ್ನ ಪಂಡ್ರಂದೆ ಅಂತ ಕೇಳ್ತಾರೆ. ಆಳ್ವಾರ್ ಕೇಳ್ತಾರೆ, ಒಬ್ಬರು ನಮ್ಮ ಆಳ್ವಾರ್ ಕೇಳ್ತಾರೆ ಆ ಮಾತನ್ನು, ನಾನೇನು ಮಾಡಿದ್ದೆ, ಒಬ್ಬ ಕೋತಿನ ಕೂರಿಸ್ಕೊಂಡು ಕೊಟ್ರಲ್ಲ ನೀವು, ಪ್ರಶಸ್ತಿ ಕೊಟ್ರಲ್ಲ ಅಂತ ಹೇಳ್ಬಿಟ್ಟು. ಇದು ಈ ಥರ ರಾಮ ಪಟ್ಟಾಭಿಷೇಕದಲ್ಲಿ ಬಹಳ ಚೆನ್ನಾಗಿರೋ ಒಂದು ಸನ್ನಿವೇಶಗಳು ಬರ್ತಕ್ಕಂಥದ್ದು. ಆ ರೀತಿ ಅವರ ಒಂದು ವಿದ್ವಾಂಸ ಪುತಿನ ಅವರ ವಿದ್ವತ್ತು 1955ರಲ್ಲಿ ಹುಟ್ಟಿದಂಥವರು 1998 ತನಕ 93 ವರ್ಷ ಇದ್ದಂಥದ್ದು ಪುತಿನ ಅವರು. ಕನ್ನಡ ನವೋದಯ ಸಾಹಿತ್ಯಕ್ಕೆ ಒಂದು ಅಚ್ಚುಕಟ್ಟಾದ ಕೊಡುಗೆ ಪುತಿನ ಅವರನ್ನು ಬಿಟ್ಟು ನವೋದಯ ಸಾಹಿತ್ಯ ಅಧ್ಯಯನ ಪೂರ್ತಿ ಆಗೋದಿಲ್ಲ ಅನ್ನೋ ರೀತಿ ಹೋಯ್ತದು. ಆಮೇಲೆ ಮೇಲುಕೋಟೆ ತಂದೆ ಊರು, ಗೋರೂರು ತಾಯಿ ಊರು, ಹೆಮ್ಮಿಗೆಗೆ ಆಗಾಗ್ಗೆ ಹೋಗ್ತಾಯಿದ್ರು, ಹೆಂಡತಿ ಶೇಷಮ್ಮ ಅಂತ ಅಲ್ಲಿಗೆ ಆಗಾಗ್ಗೆ ಹೋಗ್ತಿದ್ರು. ಆಮೇಲೆ ಮತ್ತೆ ಬೆಂಗಳೂರು, ಮಲ್ಲೇಶ್ವರ ಹೀಗೆ ಪುತಿನ ಸೆಟ್ಲ್ ಆಗಿದ್ದಂಥದ್ದು. ಮೂಲತಃ ಗ್ರಾಮ್ಯ ತಮಿಳು ಅವರಲ್ಲಿ ಇದ್ದಂಥದ್ದು ಒಂದು ಸನ್ನಿವೇಶ. ಗುರು ಪರಂಪರೆಯಲ್ಲಿ ಆತ್ಮೀಯರಾಗಿ ಹಿರಿಯಣ್ಣ, ಆವಾಗ ಫಿಲಾಸಫಿ ಪ್ರೊಫೆಸರ್ ಅಂತ ಹಿರಿಯಣ್ಣ ಅವರಿಗೆ ತುಂಬ ಬೇಕಾದವರಾಗಿದ್ದರು. ಗೆಳೆಯರಾಗಿ ತೀನಂಶ್ರೀ, ಆಮೇಲೆ ಗೋರೂರು, ಹೀಗೆ ಇದ್ದಂಥ ವ್ಯಕ್ತಿ. ಸಾಹಿತ್ಯ ದಿಗ್ಗಜ, ದರ್ಶನ ಶಾಸ್ತ್ರ ಪಂಡಿತರು, ಅತ್ಯುತ್ತಮ ವ್ಯಕ್ತಿಗಳು ಎಲ್ಲದಕ್ಕಿಂತ. ಈಗ ಅಲ್ವಾ, ತೀನಂಶ್ರೀಯಿಂದಾಗ ತಮಗೆ ಭಾರತೀಯ ಕಾವ್ಯಮೀಮಾಂಸೆ ಮರೆಯೋ ಹಾಗೆ ಇಲ್ವೇ ಇಲ್ಲ. ಭಾರತೀಯ ಕಾವ್ಯಮೀಮಾಂಸೆ ವಿದ್ವತ್ವೊಂದೇ ಅಲ್ಲ, ವ್ಯಕ್ತಿತ್ವದಲ್ಲೂ ಕೂಡ ತುಂಬಾ ದೊಡ್ಡ ಮನುಷ್ಯರು, ಅವರೆಲ್ಲ ತುಂಬಾ ದೊಡ್ಡ ಮನುಷ್ಯರು. ಒಂದ್ಸತಿ ಉತ್ತಮೋತ್ತಮರು. ಒಂದ್ಸತಿ ಒಂದು ಸಣ್ಣದು ಒಂದು ಘಟನೆ ಬರುತ್ತೆ. ಈಗ ಅವರು ತೀನಂ ಶ್ರೀಕಂಠಯ್ಯನವರು ರಾಕ್ಫೆಲ್ಲರ್ ರಿಸರ್ಚ್ ಇದರಲ್ಲಿ ಅಮೆರಿಕಕ್ಕೆ ಹೋಗಿ ಬಂದರು, ಆವಾಗ ಭಾಷಾ ವಿಜ್ಞಾನದ ಒಂದು ಇದರಲ್ಲಿ. ಆಗ ಕೃಷ್ಣಶಾಸ್ತ್ರಿಗಳು, ಪುತಿ ನರಸಿಂಹಾಚಾರ್ಯರು, ವೆಂಕಣ್ಣಯ್ಯನವರು ಎಲ್ಲರನ್ನೂ ಕರ್ಕೊಂಡು ಮೇಲ್ಕೋಟೆಗೆ ಹೋಗಿದ್ದಾರೆ. ಮೇಲ್ಕೋಟೆಗೆ ಹೋಗಿ ಯಾರು ಹಿಂಗೆ ತುಣಿ ತೆಗೆದುಕೊಳ್ಕೊಂಡ್ರವ ಯಾರು ಇಲ್ಲ ಇಂಟಿ ಗ್ರಾಮದಲ್ಲಿ ತುಂಬ ಫೇಮಸ್ಸು ನಮ್ಮ ಶ್ರೀ ವೈಷ್ಣವರಲ್ಲಿ ತುಣಿ ತೆಗೆದುಕೊಳ್ಳೋದು. ಆ ಹೊತ್ತಿನಲ್ಲಿ ನೋಡಿ, ಅಲ್ಲಿಂದ ಸಣ್ಣ ವಿಚಾರ ಆದರೂ ಆ ರಸ ಎಷ್ಟರ ಮಟ್ಟಿಗೆ ಅವರು ಅನುಭವಿಸ್ತಾ ಇದ್ರು ಅನ್ನೋದಕ್ಕೆ ತಮಗೆ ಹೇಳಿದ್ರು. ಆ ಹೊತ್ತು ನಮ್ಮ ಹಿಂದೆ ಇದ್ದಂಥ ರಾಮಾನುಜ ಮುನಿಗಳು ಮಹಾನ್ ಭಾವರು ಪೀಠದಲ್ಲೂ ಇದ್ದರು. ಅವರು ಆಗ್ತಾ ನಿಮಂತ್ರಣವನ್ನು ಮುಗಿಸಿ ಬಂದಿದ್ದಾರೆ ಪಾಪ ಯಾವುದೋ ಒಂದು ಮನೆಯಲ್ಲಿ. ಅಷ್ಟಾದ್ರೂ ಅದು ನೀರು ಹಾಕದೆ ತಿರುಗಬೇಕು ತುಣಿ ತೆಗೆದುಕೊಳ್ಳು ಮಾಡಬೇಕಾದ್ರೆ. ಆಮೇಲೆ ಆ ಒಂದು ಅಚ್ಚುಕಟ್ಟಾದ ಬಟ್ಟೆ, ಆ ಬಟ್ಟೆಯಲ್ಲಿ ತೂತ ಮಾಡಿ ಅಚ್ಚುಕಟ್ಟಾಗಿ ಒಂದು ಕುಕ್ಕೆ ತುಣಿ ತೆಗೆದುಕೊಂಡು ರೆಡಿ ಮಾಡಿಕೊಟ್ರಂತೆ ತೀನಂಶ್ರೀಗೆ. ಏನು ಖುಷಿನೋ. ಪೂತಿ ನರಸಿಂಹಾಚಾರ್ಯ ಹೇಳ್ತಾರೆ, ಇದು ಕಂಡ್ರಿ ಆಗಬೇಕಾದ್ದು ಅಂದರೆ ಏನು ಸರ್, ನೀವು ಕಾವ್ಯ ಸಾಹಿತ್ಯ ಅಂತಂದು ಅದು ಇರಬೇಕು, ಇದು ಇರಬೇಕು, ಜೀವನದಲ್ಲಿ ಎಲ್ಲನೂ ಅನುಭವಿಸ್ಬೇಕು, ಎರಡೂ ಇರಬೇಕು ಅಂತ. ಹೀಗೆ ಪುತಿನ ಅವರ ಒಂದು ಎಷ್ಟು ಹೇಳಬೇಕು ಅಂತಂದರೆ, ಅವರು ಹೇಳಿದ್ದು ಇನಿಷಿಯಲಿ ಒಂದು ಮಿಲ್ಟ್ರಿ ಇದಕ್ಕೆ ಸೇರಿದ್ರು ಕೂಡ, ಆಮೇಲೆ ಲೆಫ್ಟ್ ರೈಟ್ ಏನೋ ಗೆಳೆಯ ಕಾಳಗಕ್ಕೆ ಮಾನ ಮಾಡಿ ಮಾರೆ ಮಾನಯ್ಯ ಅಂತ ಮೊದಲನೇ ಕವಿತೆ ಪುತಿನ ನರಸಿಂಹಾಚಾರ್ಯ. ಹೌದು, ಮಿಲ್ಟ್ರಿಗೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು, ಮಿಲ್ಟ್ರಿ ಆಫೀಸಲ್ಲಿ ಇಲ್ಲಿ ಬೆಂಗಳೂರು ಕ್ಯಾಂಟೋನ್ಮೆಂಟ್ ಕೆಲಸ ಮಾಡ್ತಾ ಇದ್ರು. ದಂಡು ಪ್ರದೇಶ ಹೌದೇನೋ, ಹೀಗೆ ಅಲ್ಲಿಂದಾನೇ ಲೆಫ್ಟ್ ರೈಟ್ ಆ ಥರ ಆ ಒಂದು ಕಾವ್ಯ ಚಿಂತನೆ ಏನಿದೆಯೋ ಅದನ್ನು ಕುರಿತು ನಮಗೆ ಹೇಳಬೇಕು ಅಂದರೆ, ನಮ್ಮ ಸಮಕಾಲೀನ ಯಾರು ಪರಿಚಯ ಆಗದೆ ಇದ್ದರೂ ಕೂಡ ಲೋಕಾನುಭವಗಳನ್ನು ಸಂವೇದನಾ ರೂಪದಲ್ಲಿ ತಮಗೆ ಲಭಿಸಿದಂತೆ, ತಮ್ಮ ಕಾರಣಗಳನ್ನು ತಟ್ಟಿದಂತೆ ಸುಮ್ಮನೆ ಒಪ್ಪಿಕೊಂಡು ಇಂದ್ರಿಯ ಹಾಗೂ ಕಲ್ಪನೆಯ ಹಂತಗಳಲ್ಲೇ ರೂಪು ಕೊಟ್ಟು ತನ್ನ ಮತ್ತು ಅನ್ಯರ ಆನಂದಾನುಭವದ ವಸ್ತುವನ್ನಾಗಿ ಪರಿವರ್ತಿಸುವಲ್ಲಿ ತೃಪ್ತವಾಗದೆ ಚಿಂತನಾ ಪ್ರಸವವಾದ ರಸದ ನೆಲೆಗೆ ಏರಿಸಿದ್ದು ಪುತಿನ ಅವರ ಒಂದು ಸಾಧನೆ ಅಂತ ಹೇಳ್ಬಿಟ್ಟು ದೊಡ್ಡವರು ತಿಳಿದವರು ನಮ್ಮ GSS ಹೇಳೋ ಮಾತಿದು ಹೇಳ್ತಾರೆ. ಅದರಿಂದಾಗಿ ಅವರು ಸ್ವತಃ ಕವಿ GSS ಅವರು ನವೋದಯದ ಇತರ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ ಅಲ್ವಾ, ಕವಿ ಮನಸ್ಸು ಗೊತ್ತಾಗುತ್ತೆ ಅಲ್ವಾ, ಅವನಿಗೆ ಕಷ್ಟವಾಗುತ್ತೆ, ಬೇರೆಯವ್ರಿಗೆ ಕಷ್ಟ ಅನ್ನೋ ರೀತಿ. ಅದರಿಂದಾಗಿ ಈ ಪರಂಪರೆಯಲ್ಲಿ ಬಂದಂಥ ಪುತಿನ ಅವರ ಒಂದು ಕಾವ್ಯದಲ್ಲಿ ಹೇಗೆ ಹೇಳಬೇಕು, ಯಾವ್ದು ಹೇಳಬೇಕು ಬಿಡಬೇಕು ಅನ್ನೋದು. ಪುತಿನಾಗೆ ಸರ್ ರಾಮಶೇಷನ್ ಅವರೇ ಯಾವ ಪ್ರಶಸ್ತಿ ಬಂತೋ ಬಿಡ್ತೋ ಆದ್ರೆ ತುಂಬಾ ಜನಪ್ರಿಯರಾಗಿದ್ರು. ಎಲ್ಲ ಕವಿಗಳ ಜೊತೆ ತುಂಬಾ ಸಮರಸವಾದಂತಹ ಒಂದು ಸಂಬಂಧ. ಆಮೇಲೆ GSS ಅಂತ ಅವರೇ ಅವರನ್ನ ಮೆಚ್ಕೊಂಡಿದ್ರು, ತುಂಬಾ ಗೌರವ ಕೊಡ್ತಾರೆ. ಆಮೇಲೆ ಹಳೆತು ಹೊಸ್ತು ಇರಲಿಲ್ಲ, ಎಲ್ಲರ ಜೊತೆ ಬೆರೀತಾ ಇದ್ರು, ಅದು ಮಾತ್ರ ಇದೆ. ಅವರೇ ಒಂದ್ ಕಡೆ ಪುತಿನ ಹೇಳ್ತಾರೆ, ಈಗಿನ ಕಾಲಕ್ಕೆ
ಸರಳ ಸ್ನೇಹಜೀವಿ, ಎಲ್ಲರ ಜೊತೆನೂ ಅದು ಮಾತ್ರ ನಿಜವಾದ ಮಾತದು. ಅವ್ರು ಹೇಳ್ಕೊತಾರೆ ಈ ನವೋದಯ, ನವ್ಯ, ಸಾಹಿತ್ಯ, ಸಂವೇದನಾಶೀಲ, ಬಂಡಾಯ ಎಲ್ಲ ಹೇಳ್ಕೊತಾರೆ. ಅಣ್ಣ ಅದು ನಮಗೆ ಯಾವುದು ಬೇಡ ಕಣಪ್ಪ, ನಾನು ಕಾವ್ಯ ಪಕ್ಷಪಾತಿ ಅಂತ ಮಾತ್ರ ಹೇಳ್ಕೊತೀನಿ ಅಂತ ಹೇಳ್ಕೊತಾರೆ. ಭಾಮಹನ ಪ್ರಿಯ ನಾನು ಅಂತ ಹೇಳ್ಕೊತಾರೆ. ಕಾವ್ಯಾಲಂಕಾರ ಬೇರೆ ಬೇರೆ ಕಾವ್ಯಾಲಂಕಾರಗಳಿಗಿಂತ ಭಾಮಹನನ್ನ ಇಷ್ಟ ಅಲ್ವಾ? ಹಾಗೆ ಅವ್ರದ್ದು ಒಂದು ಕವಿತೆ ನಾನು ಒಂದು ಹೇಳ್ತೇನೆ. ಚೆಮ್ಮುಗಿಲ ತೋರಣವು ಬಾನಿನೊಳಗೇರೆ, ಚೆಮ್ಮುಗಿಲ ತೋರಣವು ಬಾನಿನೊಳಗೇರೆ, ಸ್ವರ್ಣರಥದಳು ಬಾನು ಮಲೆ ಮೇಲೆ ತೋರೆ, ತಂಗಾಳಿ ಭೂಕಂಪ ದೆಸೆ ದೆಸೆಗೆ ಬೀರೆ, ಗಾನವೆನ್ನೀ ಭುವಿಯ ನಾವರಿಪುದಾಗ. ಇದು ಕವಿತೆಯ ಒಂದು ಆರಂಭ ಆಗ್ತಕ್ಕಂಥದ್ದು. ಹಸಿರು ಹುಲ್ಲಿನ ಮೇಲೆ ಮೈಯೊರಗಿ ನೋಡೆ, ತಿಳಿ ಬಾನ ನೀಲದಳು ಬಿಳಿ ಮೋಡ ಓಡೆ, ತಲೆ ಮೇಲೆ ಬನದೆ ವಿಪ್ಪಿಸು ಮಾತನಾಡೆ, ಗಾನವೆನ್ನೀ ಭುವಿಯ ನಾವರಿಪುದಾಗ. ಸಂಜೆ ಕೊನೆಗೆಂಪು ಆರೆ ತಾರೆಗಳು ಬಿರಿಯೆ, ಯಾಮಿನಿಗೆ ಮುತ್ತಿಡುತ್ತ ಚಂದಿರನು ಮೆರೆಯೇ, ಕಣಿವೆಯಳು ತೊರೆಬನಕ್ಕೆ ಜೋಗುಳವನುಲಿಯೇ, ಗಾನವೆನ್ನೀ ಭುವಿಯ ನಾವರಿಪುದಾಗ. ಕತ್ತಲೆಯು ತೆರೆ ಹೊದಿಸೆ ಶಾಂತಿ ನೆಲಕಿಳಿಯೇ, ತಾರೆಗಳು ಕಿರಿದೆರೆಗಳು ಉಯ್ಯರಳು ನಿಲಿಯೇ, ಜಗದ ಚೆಲ್ವಿನ ಪುರುಳ ಕಂಡು ಆತ್ಮ ತಣಿಯೇ, ಗಾನವೆನ್ನೀ ಭುವಿಯ ನಾವರಿಪುದಾಗ. ಇಲ್ಲಿ ತಾವು ಗಮನಿಸ್ತೀರಿ, ಒಂದು ಪ್ರಕೃತಿಯ ದೃಶ್ಯ ಬಂತು, ಎರಡನೇದು ಕೊನೆಗೆ ಆತ್ಮತಣಿಯೇ ಅಂತ ಬಂತು ಒಂದು ಮಾತು. ಅವರು ಅದನ್ನು ಆ ದರ್ಶನವನ್ನು ಅನುಭವಿಸ್ತಾ ಇದ್ದರು ಪೂತಿನ ಅಂತ ಹೇಳ್ತಾರೆ. ಈ ಥರ ಅವರ ಕವಿತೆಗಳಲ್ಲಿ ಅನೇಕ ಒಂದು ನಮಗೆ ಬರ್ತಾ ಹೋಗುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಅವರನ್ನು ನಾವು ಅಭ್ಯಾಸ ಮಾಡ್ತಾ ಹೋಗ್ತೇವೋ ಅಷ್ಟರ ಮಟ್ಟಿಗೆ ತಾನಾಗಿ ಬರ್ತದೆ ಆ ಕವಿತೆಗಳಲ್ಲಿ ಬರ್ತಕ್ಕಂಥದ್ದು ರೀತಿ. ಉಗಾದಿಯನ್ನು ಕುರಿತು ಬೇಂದ್ರೆ ತಾವು ಕೇಳೇ ಇದ್ದೀರಿ, ಯುಗಾದಿ ಕಳೆದರು ಯುಗಾದಿ. ಅದೇ ರೀತಿ ನಮ್ಮ ಕುವೆಂಪು ಕೂಡ ಯುಗಾದಿ ಬರ್ತಾಗ ಒಂದು ಅಚ್ಚುಕಟ್ಟಾಗಿ ಬರೀತಾರೆ. ಇವ್ರದ್ದು ಏಳಿ ರವಿಯು ಮೂಡು ಒಳಗೆ ಬಾನ ತಳಿರು ಬಾಡು ಒಳಗೆ, ಇಂದು ಮಧುವು ಜಗವ ಮುದಿದು ತೇಲಿಸುತ್ತ ಬರುವ, ಇಂದು ಮಧುವು ಜಗವ ಮುದದಿ ತೇಲಿಸುತ್ತ ಬರುವ, ಇಂದು ಯುಗಾದಿಯು ಹೊಸ ವರ್ಷದಾದಿಯು ಅಂತ ಅವರು ಯುಗಾದಿಯನ್ನು ಕುರಿತಾಗೆ, ಬೇವು ಚಿಗುರ ಹೂವು ಹಣ್ಣ ಮಾವು ತಳಿರ ತಣ್ಣೀರಣ್ಣ, ದಿಟ್ಟ ಕಚ್ಚೆ ಹಾಕಿ ಶಿಖೆಗೆ ದವನ ಸುರಗಿ ಸಿಕ್ಕಿ ಸಣ್ಣ, ಹೋ ಶಿಖೆಗೆ ಹಾಕಿ ಜುಟ್ಟಿಗೆ ಹಾಕಿ ಸಿಗಿಸಣ್ಣ, ಹೋ ಯುಗಾದಿಯು ಹರುಷಕ್ಕೆಲ್ಲ ಗಾದಿಯು, ಹಳೆಯದೆಲ್ಲ ಮರೆಯರೈ ಹೊಸದು ಬಾಳ ತೆರೆಯಿರೈ, ಕಳೆದ ವರ್ಷಕ್ಕಿಂದ ಕಣ್ಣ ಹನಿಯ ಸಲಿಸಿರೈ, ಮುಪ್ಪು ಹರೆಯ ಮೆರೆಯುತ್ತ ಬೆಪ್ಪ ಜಾಣ ಬೆರೆಯುತ್ತ, ಲಗ್ಗೆ ಚೆಂಡು ಚಿಣ್ಣಿಕೋಲು ಏಣಿವು ಎಲಾಡಿರೈ, ಏಳಿರವೆಯು ಮೂರು ಒಳಗೆ ಉಗಾದಿ ಬಂತು ಎನ್ನು. ಇದು ಈ ರೀತಿ ಅವರು ಯುಗಾದಿಯ ಹರ್ಷದ ಸನ್ನಿವೇಶ ಎಷ್ಟು ಚೆನ್ನಾಗಿ ಬಂದಿದೆ, ಉಲ್ಲಾಸವಾಗಿದೆ, ಚೆನ್ನಾಗಿದೆ. ಅವರು ಹಾಗೆ ತನ್ನ ಏನೇ ನೋವಿದ್ರು ಅದನ್ನು ಮರೆತು ಬಿಡ್ತಾ ಇದ್ರು. ಅವರಲ್ಲಿ ತುಂಬ ಇತ್ತು, ಅಂದರೆ ಫ್ಯಾಮಿಲಿ ದೊಡ್ಡದು ಎಲ್ಲ ಇತ್ತಲ್ಲ, ಇರಲಿ ಏನಾದರೂ ಸಮಸ್ಯೆಗಳಿದ್ದೇ ಇರುತ್ತೆ. ಒಬ್ಬಟ್ಟು ಅಂದ್ಬಿಡೋರು. ಉಗಾದಿ ಏನಪ್ಪ ಅಂತಂದರೆ ಒಬ್ಬಟ್ಟು ಎರಡು. ಯಾಕಂದರೆ ಅದು ಒಬ್ಬಟ್ಟು ಮಾಡಬೇಕಾದ್ರೆ ಕಡಲೆ ಹಿಟ್ಟು ಎಲ್ಲ ಬೇಕು, ಬೆಲ್ಲ ಎಲ್ಲ ಬೇಕು. ಅದೇ ರೀತಿ ಇಲ್ಲಿ ಒಬ್ಬಟ್ಟು ಅನ್ನೋದು ಎಲ್ಲರ ಜೊತೆ ಸೇರ್ಕೊಂಡು ಒಗ್ಗಟ್ಟಾಗಿರಬೇಕು ಅಂತ ಒಬ್ಬಟ್ಟು ಅಂದ್ಬಿಡೋದು. ಅದರಿಂದಾಗಿ ಈ ಪೂತಿನ ಅವರ ಒಂದು ಕವನಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಹೇಳಿದ್ರೂ ಯದುಗಿರಿಯ ಮೌನ ವಿಕಾಸ ಅನ್ನೋದು ಅವರದ್ದು ಫೇಮಸ್ ಕವನ. ಯಾವ ರೀತಿ ಮೇಲ್ಕೋಟೆಯನ್ನು ಅವರು ದರ್ಶನವನ್ನು ಕಂಡುಕೊಂಡಿರೋದು. ಮೂಡಣ ಕಣಿವೆಯ ಹಿಮದವ ಕುಂಠನ ರವಿಕರ ಸ್ಪರ್ಶಕ್ಕೆ ಜಾರುತ್ತಿದೆ, ಮೂಡಣ ಕಣಿವೆಯ ಹಿಮದ ಅವಕುಂಠನ ರವಿಕರ ಸ್ಪರ್ಶಕ್ಕೆ ಜಾರುತ್ತಿದೆ, ನಾಡದು ಹಿಗ್ಗುತ ನಾಚುತ ಮೆಲ್ಲನೆ ಮೈಸಿರಿ ಎನ್ನುತ್ತಾ ತೋರುತ್ತಿದೆ, ಬನದಳು ಕೆರೆಯಳು ಕಮರಿಯ ಬುಡದಳು ದಿಗಂತ ವಿಸ್ತೃತ ನಾಡಿನೊಳು, ಈನನ ಅರುಣಾಂಶಗಳು ಎಲ್ಲೆಡೆ ಮಿಳಿಯುವವು ತರುಜಲಗಳ ನೆರೆ ನಲುವಿನವು, ಜನಪದ ಅಂತರ್ಯಾಮಿಯ ಯೋಗ ಸಮಾಧಿಯ ಕಲಕಿದ ಸುಮ್ಮಾನ, ಕಣಿವೆಯ ತೆಳದಳು ಅಂಚಿನಳು ಒಯ್ಯೊಯ್ಯನೆ ಎಚ್ಚರುತ್ತಿದೆ ಮಾಗಿಯ ಮೌನ. ಮೇಲ್ಕೋಟೆಯಲ್ಲಿ ಅವರು ಅನುಭವಿಸಿದಂಥ ಒಂದು ಇದನ್ನು ದರ್ಶನವನ್ನು ಸಾಕಷ್ಟು ಕೊಡ್ತಾರೆ. ಆದ್ದರಿಂದ ಈ ಯದುಗಿರಿಯ ಮೌನ ವಿಕಾಸ ಅನ್ನೋದು ತುಂಬ ದೊಡ್ಡ ಕವಿತೆ ಅವರಲ್ಲಿ ಬರ್ತಕ್ಕಂಥದ್ದು. ಅನೇಕ ಅವರ ಕವಿತೆಗಳು ಸಬ್ಜೆಕ್ಟ್ಗೂ ಇರುತ್ತವೆ, ಹಾಗೆಯೇ ಅವರು ಪ್ರಕೃತಿಯನ್ನು ತಾನಾಗಿ ಅವರು ಈ ಛಂದಸ್ಸಿನಲ್ಲೂ ತುಂಬ ಇದು ಮಾಡಿದ್ದಾರೆ. ಆಮೇಲೆ
ತಮಿಳು ವೇದ ಅಂತ ನಮ್ಮಾಳ್ವಾರ ತಿರುವಾಯ್ಮೊಳಿಯನ್ನು ಒಂದು ಪತ್ತನ್ನು ಹಾಡು ಮಾಡಿದ್ದಾರೆ, 10 ಹಾಡು ಮಾಡಿದ್ದಾರೆ, ಕನ್ನಡಕ್ಕೆ ಮಾಡಿದ್ದಾರೆ. ಹೌದು, ಸಿರಿಬಾಯ ನುಡಿ ಅಂತ ಮಾಡಿದ್ದಾರೆ. ತಿರುವಾಯ್ಮೊಳೆ ಅದನ್ನು ಸಿರಿಬಾಯ ನುಡಿ ಅಂತ ಮಾಡಿದ್ದಾರೆ. ಅದಲ್ಲದೆ ಹರೆಯರ್ ಕೂಡ ಮಾಡಿದ್ದಾರೆ, ದೊಡ್ಡವರು ಸೀನಿಯರ್ ಹರೆಯರು ಮಾಡಿದ್ದಾರೆ. ಹರೆಯರ್ ರಾಮ್ ಶರ್ಮಾ ಅವರ ಅದು ಈ ತರಹ ಒಂದು ಈ ಕವಿತೆಗಳಲ್ಲಿ ನಾವು ಎಲ್ಲ ಕನ್ನಡ ನಾಡು ಕಡಲಿಗೆ ಎಳಗುತ್ತ ಅಭಿವಾದಿಸುತ್ತ ಪಡುಮಲೆ ಸಾಲಿನ ಸಿರಿಬೀಡು ಈ ಕನ್ನಡ ನಾಡು, ಕೊಡುಗೈ ಬನ ಜನ ಮನದಿಂದ ಉನ್ನತಿ ಪಡೆದುವುದು ಇಮ್ಮಿ ಕರುನಾಡು ಈ ಕನ್ನಡ ನಾಡು, ಸುಡನು ಬೆಂಗದಿರ. ಅವ್ರ ಕಾಲದಲ್ಲಿ ಕುವೆಂಪು ಹೇಳ್ತಾರೆ, ನೆನಪಿನ ದೋಣಿಯಲ್ಲಿ ಅಂತ ಒಂದು ಪುಸ್ತಕ, ದೊಡ್ಡ ಪುಸ್ತಕ ಇದೆ ಅವ್ರದ್ದು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಇದೆ. ಅದರಲ್ಲಿ ಹೇಳ್ತಾರೆ ಅವರು, ಸೂರ್ಯೋದಯ ಕಾಣ್ತಲೇ ಇರಲಿಲ್ವಂತೆ. ಅವರು ಅಕಸ್ಮಾತ್ ಶುರುವಾಗ್ಬಿಟ್ರೆ, ಮಳೆ ಶುರುವಾದರೆ ಜೂನ್ಗೆ ಅಲ್ಲಿಂದ ಡಿಸೆಂಬರ್ ತನಕಲೂ ಅವರು ಸೂರ್ಯೋದಯ ಕಾಣ್ತಿರ್ಲಿಲ್ವಂತೆ ಮಲೆನಾಡು ಅಂತ. ಮಳೆ ಸುಡನು ಬೆಂಗದಿರ ಅಂದರೆ ಸೂರ್ಯ ಅಂತ, ನಡುಗಿಸದು ಚಳಿ ಒಳಹುಟ್ಟಾದು ಮಳೆಗಾಳಿ, ದುಡುಕು ಕೆಡುಕು ಹೊಡಗರಿಸುವ ಕೇಸರಿ ತಾಳಿ, ಸೈರಣೆ ತಪ್ಪಿರುವ ಅಳುಮನದವರಿ ಪಾರಾಗಲು ಬರೆ ಸಾಧು ಜನ. ಇದು ಕನ್ನಡ ನಾಡಿಗೆ ಅವರು ಪೂತಿನ ಹೇಳಿರೋದು. ಸೈರಣೆ ಇಲ್ಲದೆ ಒಬ್ರಿಗೊಬ್ಬರು ಕಾದಾಡ್ಕೊಂಡಿದ್ರೆ ಅದಕ್ಕೆ ಪ್ರಯೋಜನವಿಲ್ಲ. ಕೋರಿದ ಆಸರೆಯ ನಿತ್ತು ಮನ್ನಿಸಿದ ಉದಾರಿ ಕನ್ನಡ ನಾಡೇ ನಿನಗಿದೋ ನನ್ನ ನಮನ ಅಂತ ಅವರು. ಇದು ದೊಡ್ಡ ಕವಿತೆನೆ. ಈ ಥರದ ಬೆಂಗದಿರ ಅಂದರೆ ಸೂರ್ಯ ಹೇಗೆ ಸರ್? ಅದು ಬಿಸಿಯಾದ ಕಿರಣ ಉಳ್ಳವನು ಅಂತ. ಕದಿರ ಅಂದರೆ ಕಿರಣ ಅಂತ, ತಂಗದಿರ ಅಂದರೆ ಚಂದ್ರ ಅಂತ, ಆ ಥರದ. ಇಂಗದಿರ ಅಂದರೆ ಇನಿಯಾದ ಕಿರಣ ಉಳ್ಳವನು ಅಂತ. ಹಾಗೆ ಅದನ್ನೇ ಬಿಸಿಯಾದ ಕಿರಣ ಉಳ್ಳವನು, ಉಷ್ಣಾಂಶವು ಅಂತ ಹೇಳ್ತೀವಿ ನಾವು ಸಂಸ್ಕೃತದಲ್ಲಿ. ಹೌದು ಹೌದು. ಶೀತಾಂಶವು ಉಷ್ಣಾಂಶವು ಅಂತ ಅಂಶು ಅನ್ನೋದು ಕಿರಣನೇ ಅಲ್ಲಿ ಅಲ್ವೇ. ತುಂಬ ಚೆನ್ನಾಗಿದೆ ಅದು. ಈ ಥರ ಕೆಲವು ಪೋಯಮ್ ಅವರು ಪದಗಳನ್ನು ಕಾಯಿನ್ ಮಾಡ್ತಾರೆ. ಅವರೇ ಮಾಡಿರೋದ? ಇಲ್ಲ, ಅದು ಇದೆಲ್ಲ ಇದೆ ನಮ್ಮಲ್ಲಿ, ಹಳಗನ್ನಡದ ಒಂದು ಪರಂಪರೆಯಲ್ಲಿ ಬಂದಿದೆ ಅದು. ನಿಮಗೆ ಹೇಳಬೇಕು ಅಂದರೆ ಬಾಣಭಟ್ಟನ ಕಾದಂಬರಿಯನ್ನು ಕನ್ನಡಕ್ಕೆ ನಾಗವರ್ಮ ತಂದಿದ್ದಾನೆ, 2ನೇ ನಾಗವರ್ಮ ತಂದಿದ್ದಾನೆ. ಅವನದೇ ಛಂದೋ ಕಾವ್ಯಾವಲೋಕನ ಅಂದು ಅವನದೇನೆ, ಅದೇ ನಾಗವರ್ಮಂದೇನೆ. ಅದರಲ್ಲಿ ಚಂದ್ರಪೀಡ ಕಿನ್ನರ ಮಿಥುನಗಳನ್ನು ಅರಸಿಕೊಂಡು ಅಟ್ಟಿಸ್ಕೊಂಡು ಬರ್ತಾನೆ. ಆ ಕಿನ್ನರ ಮಿಥುನಗಳು ಬಂದು ಮಾಯವಾಗ್ತವೆ. ಒಂದು ಮೇಡು ಅಂದರೆ ದಿಣ್ಣೆ, ಆ ದಿಣ್ಣೆ ಹತ್ತಿ ಇಳಿತಾನೆ. ಅಲ್ಲೇ ಅವನಿಗೆ ಅಚ್ಚೋತ್ಸವ ಕಾಣುತ್ತೆ. ಕುಮುದರ ಜಂಗಳೊಳ್ ಪೊರೆದು ವಾಸ್ಕನ ಜಾಲಮನಾಂತು ಕೂಡೆ ವಿಶ್ರಮಿಸಿ ತರಂಗ ಮಾಲಿಕೆಗಳೊಳ್ ಕಲಹಂಸ ನಿನಾದ ಭ್ರಮರ ರವಂಗಳೊಳ್ ಬೆರೆಸಿ ಮಾರುತನು ಉಯ್ಯನುಯ್ಯನೆ ತೀಡಿದತ್ತು ಅಮರ್ದೊಸಿದಪ್ಪಿಕೊಂಡು ಕರೆವಂತೆ ಆ ಮನುಜೇಂದ್ರ ಚಂದ್ರನಮ್ಮ ಅಂತ ಅಚ್ಚೋದ ಸರೋವರವನ್ನು ಎಲೆ ತಾರಾಗಂ ಹರಂ ಕಣ್ಣಿಡ ಕರಗಿರುದು ಅಂತಲ್ತು ರುದ್ರಾಟ್ಟಹಾಸಂ ಜಲಮಾದತ್ತು ಅಲ್ತು ತ್ರೈಲೋಕ್ಯ ಲಕ್ಷ್ಮೀ ಮಣಿ ಮಕುರಮೆನಲು ಚಲ್ವದಾಯ್ತು ಅಬ್ಜ ಷಂಡಮ್ ಅಂತಾನೆ. ಕೊನೆಗೆ ಅವನು ಸೋತು ಬಿಡ್ತಾನೆ. ಯಾವ ರೀತಿಗೆ ಹೋಲಿಸ್ಲಪ್ಪ ನಾನು ಈ ಸರೋವರವನ್ನು, ಇದು 3 ಲೋಕದ ಲಕ್ಷ್ಮಿಯ ಅಂಗೈ ಕನ್ನಡಿ ಇದ್ದಾಗಿದೆ ಅಂತ. ಅದನ್ನು ನಮ್ಮ ಮಹಾನ್ ಭಾವರು ಕುವೆಂಪು, ನಮ್ಮ ಕೆಲವರು ಮಹಾನ್ ಭಾವರು ವೈಶಂಪಾಯನ ಜೊತೆ ಕಂಪೇರ್ ಮಾಡ್ತಾಯಿದ್ರು. ಅಲ್ಲಿ ಹೇಗಿತ್ತು, ಇಲ್ಲಿ ಹೇಗಿತ್ತು, ಪರಿಸರ ಹೇಗಿತ್ತು ಅಂತ. ಬರಬೇಡ ಅಂತ ಹೇಳುತ್ತದು ಸರೋವರ ದುರ್ಯೋಧನಿಗೆ, ಬರಬೇಡ ಅಂತ, ಇಲ್ಲಿ ಬಾ ಅಂತ ಹರುತ್ತೆ. ಇದನ್ನು ಪೂತಿನ ಸಮಾಚಾರ ಯಾಕೆ ಹೇಳಿದೆ ಅಂದರೆ, ಅವರು ಸೌಂದರ್ಯ ಸಮೀಕ್ಷಕರಾಗಿದ್ದಾರೆ. GSS ಅದನ್ನು ಚೆನ್ನಾಗಿ ಗುರುತಿಸಿದ್ದಾರೆ. ಪೂತಿನ ಅವ್ರ ಬಗ್ಗೆ GSS ಭಾಳ ಚೆನ್ನಾಗಿ ಬರೆದಿದ್ದಾರೆ. ವೆಂಕಟೇಶ್ ಮೂರ್ತಿನೂ ಬರೆದಿದ್ದಾರೆ, GSS ಅವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅಂಥ ಒಂದು ದೊಡ್ಡ ಒಂದು ಕವಿತೆ, ಆ ಕವನ, ಅನೇಕ ರಾಗಗಳು. ನಾನು ತಮಗೆ ಹೇಳಿದೆ, ಗೋಕುಲ್ ನಿರ್ಗಮನ ರೆಕಾರ್ಡಿಂಗ್ ಆಗಬೇಕಾದ್ರೆ ವಿ ದೊರಸಮಂಗ ರೆಕಾರ್ಡಿಂಗು, ವಸಂತ ಕೋಕಿಲ, ಆಗ ಹಾಡಿದವರೆಲ್ಲ ಎಂತೆಂಥ HK ರಂಗನಾಥ್ ಡೈರೆಕ್ಷನ್ನು, ಎಂತೆಂಥವ್ರಿದ್ರು ಆವತ್ತು ಅಂತಂದರೆ ಮೇಡಮ್, ಸಾಯಂಕಾಲದಿಂದ ರಾತ್ರಿ ತನಕ ನಡೀತು. ಸಾಹಿತ್ಯ ರಸಕರೆಲ್ಲ ಸೇರ್ಕೊಂಡ್ಬಿಟ್ಟಿದ್ರು ಅವಾಗ. ARನಲ್ಲಿ ಬೆಂಗಳೂರಲ್ಲಿ ನಡೆದಿದ್ದು ಸಿಗ್ಬೋದು ಈಗಲೂ ಅದು ಸಿಗುತ್ತೆ ಮೇಡಮ್, ಅದು ಸಿಗುತ್ತೆ. ಅವರು ರಾಗ ಬಳಸಿದ್ದವಾಗ ವಾಸಂತಿ, ಸಂಜೀವಿನಿ, ಹರಿಣಿ, ಋತುವಿಲಾಸ, ಗಾಂಧಾರದೋಲ, ಋಷಭ ನಿವಾಸ, ಮತ್ತು ಇನ್ನೂ ಅನೇಕ ಪೂತಿನ ಟಂಕಿಸಿದ ರಾಗಗಳು ಇದೆ. ಅವರೇ ಟಂಕಿಸಿದ್ದಾರೆ. ಈ ರಾಗ ಹೀಗೆ ಹೇಳಬೇಕು ಅಂತ ತಕ್ಷಣ ಹೇಳೋರು, ಈ ರಾಗ ಸರಿ ಬಂದಿಲ್ಲ ಹೀಗೆ ಹೇಳಬೇಕು ಅಂತ ಹೇಳೋದು. ಆದ್ದರಿಂದ ಹಾಗೆಯೇ ಗದ್ಯ ಬರಹನು
ಅಂದ್ರೆ ಅವರೇ ಇದ್ದು ಅವರ ನೇತೃತ್ವದಲ್ಲೇ ನಡೀತದೆ ರೆಕಾರ್ಡಿಂಗ್, ಪುತಿನ ನೇತೃತ್ವದಲ್ಲಿ ನಡೀತು. ಹೌದು, ದೀಪಲಕ್ಷ್ಮಿ, ಋಣಾಭಿಸರಣ, ಆಮೇಲೆ ಗೋಕುಲ್ ನಿರ್ಗಮನ, ನಾಲ್ಕು ಅವರ ನೇತೃತ್ವದಲ್ಲಿ ನಡೀತು. ಆದ್ದರಿಂದಾಗಿ ನಮಗೆ ಆ ಒಂದು ಪ್ರಸನ್ನತೆ, ಪುತಿನ ಅವರ ಬರಹಗಳಲ್ಲಿ ಒಂದು ಸಾಹಿತ್ಯ ಪ್ರಸನ್ನತೆ, ಸಾಹಿತ್ಯ ಪ್ರೀತಿ, ಸಮಾಜ ಪ್ರೀತಿ, ಸಂಗೀತ ಜ್ಞಾನ, ಆಮೇಲೆ ಕೃಷ್ಣನನ್ನು ಕಂಡ್ರೆ ಅಪಾರವಾದ ಭಕ್ತಿ. ಅದು ಕುರುಡು ಭಕ್ತಿ ಅಲ್ಲ, ಸೈಂಟಿಫಿಕ್ ಭಕ್ತಿ, ಚೆನ್ನಾಗಿ ತಿಳ್ಕೊಂಡಂಥ ರೀತಿ. ಅವ್ರನ್ನ ಮಾತಾಡಿಸಿದ್ರೆ ಹಾಗೆಯೇ ಅದು ಹೋಗ್ಬಿಡೋರು. ಹಿ ಯೂಸ್ ಟು ಇಮರ್ಸ್ ಹಿಮ್ಸೆಲ್ಫ್ ಅನ್ನೋ ಹಾಗೆ ಆಗ್ತಾಯಿತ್ತು. ಅಂಥ ಒಬ್ಬ ವ್ಯಕ್ತಿ ಪುತಿನ ಸಮಾಚಾರ ಅಂತ ಹೇಳಿದರೆ ನಮಗೆ ಉದಾಹರಣೆ ಕೊಡಕ್ಕೆ ಹೊರಟ್ರಿ. ಉದಾಹರಣೆ ಅವರ ಅನೇಕ ಧ್ವಜರಕ್ಷಣೆ ಮತ್ತು ಇತರ ಕಥೆಗಳು, ರಥಸಪ್ತಮಿ, ರಾಮಾಚಾರಿ ನೆನಪು, ಈಚಲ ಮರದ ಕೆಳಗೆ, ಗೋಕುಲಾಷ್ಟಮಿ, ಭೀತಿ ಮೀಮಾಂಸೆ, ಧೇನುಕೋಪಾಖ್ಯಾನ, ಧೇನುಕ ಅಂದರೆ ಕತ್ತೆ ಅಂತ, ಧೇನುಕೋಪಾಖ್ಯಾನ, ಮಸಾಲೆ ದೋಸೆ, ಯದುಗಿರಿಯ ಗೆಳೆಯರು, ಆಮೇಲೆ ಅನೇಕ ರೀತಿಯ ಕಥೆಗಳಲ್ವ, ಇಲ್ಲ ಬರಹಗಳು, ಇದು ಗದ್ಯ ಚಿತ್ರಗಳು, ಈ ಅನುವಾದಗಳು ಮಾಡಿದ್ದಾರೆ ಸಾಕಷ್ಟು. ಹಾಗಾಗಿ ಪುತಿನ ಅವರ ಒಂದು ಸಾಹಿತ್ಯಕ್ಕೆ ನಾವು ಒಂದು ಇದು ಸಾಲಬೇನೋ ಅಂತ ಅನಿಸುತ್ತೆ, ತುಂಬ ಬೇಕಾಗುತ್ತೆ ಅವರ ಚಿಂತನಕ್ಕೆ. ಆದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇದ್ದಂಥ ಆ ಒಂದು ಕಾವ್ಯ ಪ್ರಜ್ಞೆ, ಕಾವ್ಯ ಕುತೂಹಲ ಅಂತಲೇ ಅವ್ರದ್ದೊಂದು ಪ್ರಬಂಧ ಇದೆ. ಕಾವ್ಯ ಪ್ರಜ್ಞೆ ಇದೆಯಲ್ಲ, ಅದು ಅವರನ್ನು ಯಾವಾಗಲೂ ಎಚ್ಚರದಲ್ಲಿ ಇರಿಸ್ತಾ ಇದ್ದಂಥದ್ದು. ತಾನೇ ಬರೀತಕ್ಕಂಥ ರೀತಿ, ಅವ್ರ ಅನೇಕ ಜನರಿಗೆ ಅವ್ರ ಕನ್ನಡ ಅರ್ಥ ಆಗೋದಿಲ್ಲ. ಇದರಲ್ಲಿರೋ ಕವಿತೆಗಳಲ್ಲಿ ಅನೇಕ ಜನರಿಗೆ ಅರ್ಥ ಆಗೋದಿಲ್ಲ. ಅವರ ಭಾಷೆನೇ ಹಾಗಿರ್ತಾಯಿತ್ತು. ಅದನ್ನು ಹೇಳೋರು, ನಿಮ್ಮ ಭಾಷೆ ಸ್ವಲ್ಪ ಸರಳ ಮಾಡ್ಕೋಬೇಕೇನೋ ಅಂತ ಅನಿಸುತ್ತೆ, ಕೆಲವ್ರಿಗೆ ಅರ್ಥ ಆಗೋದಿಲ್ಲ ಅಂತಂತ. ಬಟ್ ನಾನೇನು ಒಳ್ಳೆ ಬರಿತಾ ಹಾಗೆ ಬರುತ್ತೆ ಅನ್ನೋರು. ಅಂದರೆ ದರ್ಶನದಲ್ಲಿ ಅದನ್ನು ನಮ್ಮ ಶಾಂತಕುಮಾರಿಯವರು ಇದು ಮಾಡಿದ್ದಾರೆ. ಹರಿಚರಿತೆ ಅಂತೂ ಪೂರ್ತಿ ದರ್ಶನವೇ, ಹರಿಚರಿತೆ ಪೂರ್ತಿ ದರ್ಶನವೇ, ಭಾಗವತದ ಒಂದು ಪ್ರಸಂಗಗಳು ಬರುತ್ತಲ್ಲ, ಗೋವಿಂದ ಪಟ್ಟಾಭಿಷೇಕಮ್ಮು, ಗೋವರ್ಧನೋದ್ಧಾರಣಂ ಎಲ್ಲ ಬರುತ್ತಲ್ಲ, ಅದೇ ಭಾಗವತದ ಈ ರೀತಿ ಅವರು ಪ್ರಕೃತಿ ಜೊತೆಗೆ ತಾನಾಗಿ ಲೀನವಾಗಿದ್ದರು. ಕುವೆಂಪು ಅವರು ಹೇಗೆ ನಮಗೆ ಮಲೆನಾಡಿನ ಅಂದಿನ ಚಿತ್ರಗಳನ್ನು ಕೊಡ್ತಾರೆಯೋ, ಬೇಂದ್ರೆ ಹೇಗೆ ಹುಣಸಿ ಹೂತಾದ ಅಂತ ನಮ್ಮ ಬೇಂದ್ರೆ ಅವ್ರದ್ದು ಹೇಗಿದೆಯೋ, ಅವರು ಆಗಿನ ಧಾರವಾಡದ ಇದನ್ನು ಕೊಡ್ತಾರೋ, ಬೆಳವಲದ ನಾಡು ಅಂತಿದ್ದಾರೆ. ಮೇಲುಕೋಟೆಯ ಪ್ರಕೃತಿ ಚಿತ್ರಣವನ್ನು ಇವರು ಕೊಡ್ತಾರೆ. ಅದರಿಂದಾಗಿ ಆವಾಗ ನಮಗೆ ಯಾರೇ ಆಗಲಿ ಸಾಹಿತ್ಯಕ್ಕೆ ಪರಿಸರ ಅನ್ನೋದು ಕವಿ ಋಣಿಯಾಗಿರಬೇಕಾಗತ್ತೆ. ಅದನ್ನು ಬೀಳೋಕ್ಕಾಗೋದಿಲ್ಲ ಅನ್ನೋದನ್ನು ಪುತಿನ ಅವರ ಕಾವ್ಯದಲ್ಲಿ ನಾವು ಮನಗಾಣ್ತೇವೆ. ಇಷ್ಟು ನಾನು ಹೇಳ್ಬೋದೇನೋ ವಿನಃ ಇನ್ನೂ ಅನೇಕ ಇದ್ರೂ ಕೂಡ ಈಗಿನ ಸಂದರ್ಭಕ್ಕೆ ಪುತಿನ ಅವರನ್ನು ನಾವು ಸ್ಮರಿಸ್ಕೊಂಡ್ರೆ ಅಷ್ಟು ಸಾಕು. ಅವರ ಕೊಡುಗೆ ಏನಿದೆಯೋ ಅದನ್ನು ಕಾವ್ಯ ಓದಿಯೇ ಹರಿಚರಿತೆಯ ಕುರಿತೇ ಎಷ್ಟೋ ಮಾತಾಡಬಹುದು. ನನ್ನ ನಾಯಿ ಎನ್ನುವುದರಲ್ಲಿ ಹೆರರ ನೋವಿಗೆ ಅಯ್ಯೋ ಎಂದು ಮರುಗಿ ಸುಯ್ಯಲ ನೀಡಲು ಒಲವೇ, ಹಿರಿಯ ಸುಖದು ಇರವು ಎನ್ನದು ಅನ್ನುವ ಅರಿವು ಒಲಿದವರಿಗೆ ಇರುವುದೇ, ಜನ್ಮದೊಂದಿಗೆ ಜತೆಯ ಕೂಡಿ ಕೊನೆಯವರೆಗೂ ಬೆನ್ನ ಬಿಡದ ಜನ್ಮದ ಉನ್ನತಿ ಕುಲದ ಹೆಮ್ಮೆಯ ಕಟ್ಟು ಕಳೆವುದೇ ಕರುಣೆಯು, ಕೊಳದ ಕರೆಬಳೆ ಅಂದು ಮರುಗಿದ ಸುಳಿದ ನೋವಿನ ಅಳುವ ಕೇಳಿ ಬೆಳೆದ ಇರುಳಲು ದನಿಯ ನರಸಿ ಮನದೊಳ್ ಅಳಕುತ ನಡೆದೆನು, ಮುಗಿಲ ಬೆಳ್ಳಿಯ ಪೊರೆಯ ಹೊದೆದು ಸೊಗಸು ಕನಸನ್ನು ಕಾಣುವಂದದಿ ನಗುವ ಚಂದ್ರನ ಬೆಳಕಿನೊಳಗೆ ಕಂಡೆ ತಬ್ಬಲಿ ಮರಿಯನು, ತಾಯಿ ಸತ್ತರು ಮೊಲೆಯ ಬಿಡದ ನಾಯಿ ಮರಿಯ ಗೋಳ ಕಂಡು ಮೈಯ ಮುಟ್ಟಲು ತಡೆದುದಂದು ಜಾತಿ ಹೆಚ್ಚಿನ ಹೆಮ್ಮೆಯು. ನಾಯಿ ಮುಟ್ಟಿದ್ರೆ ಏನೋ ಅಂತ ಅದು ಬೇರೆ, ಜಾತಿ ಬೇರೆ. ಕೊರೆವ ಚಳೆಯಳು ದಿಕ್ಕುಗಾಣದ ಮರಿಯ ತೊರೆಯಲು ಮನವು ಬಹುದೇ, ಕೊರಳಲು ಇಟ್ಟನು ಬಳ್ಳಿ ಕುಣಿಕೆಯ ಮನೆಗೆ ನಡೆಸಿದೆ ಮೆಲ್ಲನೆ, ಅಂದು ಮಕ್ಕಳ ಹರುಷ ಮೀರಿತು ಮುಂದೆ ಕುಣಿದರು ಕೈಯ ತಟ್ಟಿ, ಕಂದನಂದದಿ ಅಂದು ಮೊದಲು ನಾಯಿ ಮರಿಯ ಸಾಕಿದೆವು ಎಲ್ಲರೂ, ಹಾಲು ಅನ್ನವ ನುಣಿಸಿ ನಲಿದೆವು ಮೇಲು ತಿಂಡಿಗಳೆಲ್ಲ ಇತ್ತೆವು, ಮೈಲಿಗೆಯ ಭಯದಿಂದ ಮೈಯನ್ನು ಮುಟ್ಟುಗೊಳಿಸೆವು ಆದರು. ಏನೋ ಮೈಲಿಗೆ ನಾಯಿ ಮುಟ್ಟುಬಿಟ್ರೆ ಅಂತ. ಮರಿಯು ನಮ್ಮ ಬಿಂಕವರಿತು ಹೊರಗೆ ನಿಲ್ಲುವುದು ಹೊಸಲ ದಾಟದು, ಹಿರಿಯತನದ ಹೆಮ್ಮೆಗಳಲ್ಲೂ ಹರಿಯಿತೆಮ್ಮೆಯ ಮಧ್ಯದಿ, 6 ತಿಂಗಳ ಕಳೆದೆವಿಂತು ಊರೆ ಮೆಚ್ಚಿದ ಮರಿಯನೊಂದು ಇರುಳಳು ಒಯ್ಯನು ಕಳ್ಳನದನು ಒಯ್ದನು ಮನೆಯ ಮಕ್ಕಳ ಮುದ್ದನು, ಎದ್ದು ಹುಡುಗರು ನಾಯ ಕಾಣದೆ ಬಿದ್ದು ಬೀಳುತ್ತಲು ಓಡಿ ಬಂದು ಕದ್ದರೇನೋ ಮರಿಯ ಕಾಣೆವು ಎಂದು ಕಂಬನಿಗರೆದರು, ಊರ ಕೇರಿಗೆ ಜನರ ನಟ್ಟಿದೆ ಊರನ್ನು ತಿರುಗಿ ಕೇಳಿದೆ, 6 ಕಂಡರೂ ಮರಿಯ ಕಾಣಿರ ಎಂದು ಹುಚ್ಚನ ತೆರೆದಳು, 3 ದಿನಗಳು ಹುಡುಕಿ ಕೊನೆಗೆ
ಊರ ಮುಂದಿನ ಮನೆಯ ಹೊರಗೆ ಏರು ಬಿಸಿಲಳು ಕುರುಬ ನೆಡೆಯಳು ಕಂಡೆ ಮಲಗಿದ ಕುಣ್ಣಿಯ ಹರುಷ ಮೀರಿತು. ಬಾಲವ ಅಳಿಸಿ ಗುರುತ ಹಿಡಿಯಿತು ನೆಗೆಯ ನಾಯಿ. ಗುರುಬಗೌಡನ ಗದ್ದರಿ ಕೇಳಿದೆ ಗದ್ದೆಯ ತಗೋ ಮರಿಯನು. ನಡುಗಿ ಕೈಗಳ ಮುಗಿದು ನಿಂತು ನುಡಿದ ಈ ಪರಿ ಕುರುಬಗೌಡನು ಒಡೆಯ ಮರಿಯನು ಕದಿಯಲಿಲ್ಲವು. ಹಿಂದೆ ಬಂದಿತು ಕರೆಯದೇ ಬಂದಿತು ಬಿಂದಿತು. ಅಂದು ಊರೊಳಗೆ ಇರುಳ ತಂಗಿ ಮುಂದೆ ಪಯಣವ ಬೆಳೆಸಲೆಂದು ಮಂದಿ ಮಲಗಿದ ಹೊತ್ತಿನಲ್ಲಿ ನಿಮ್ಮ ಜಗಲಿಗೆ ಬಂದೆನು. ಮರಿಯು ಬಗಳುತ್ತ ಅಡ್ಡಗಟ್ಟಲು ತೆರೆದು ಬುತ್ತಿಯ ರೊಟ್ಟಿ ಇಟ್ಟೆನು. ಹರುಷದಿಂದ ತಲೆಯ ತಟ್ಟಿ ಮೈಯ ತಡಹಿದೆ ನಾಯಿಯ. ಕೆಳಗೆ ನಡುಗಲು ಮರುಕದಿಂದ ಕೆಳಗೆ ಕಂಬಳಿ ಹಾಸಿ ಜೊತೆಯಳು ಚಲುವ ಮರಿಗೂ ತಾಣವಿತ್ತನು. ಮಲಗಿಸ್ಕೊಂಡ ಜೊತೆನಲ್ಲೇ ಒಲಮೆ ಬೆಸೈತಿ ಮೈಲಿಗೆ ಅವನ ಪ್ರೀತಿ ಮೈಲಿಗೆ ಮಾಡ್ಕೊಳ್ಳಿಲ್ಲ ಅವನೇನು ನಾಯಿನ ಮೈಲಿಗೆ ಅಂತ. ಮೂಡ ಬೆಳಗಲು ಹೊರಟೆನಂದು ಓಡಿ ಹಿಂದೆಯೇ ಬಳಲು ಮರಿಯು ಕೂಡಲಪ್ಪುತ ಮುತ್ತನಿಟ್ಟು ಕರೆದು ತಂದನು ಊರಿಗೆ. ಬಂಧು ಬಳಗಗಳು ಇಲ್ಲ ಎನಗೆ ಕಂದನು ಈ ಮರಿ ಕಳೆಯಲಾರೆ ಎಂದು ಗೌಡನ ಕಣ್ಣು ಹನಿತುದು ಮರಿಯ ಹಗ್ಗವ ಹಿಡಿಯಲು. ಹಗ್ಗವೆಳೆದನು ಕುನ್ನಿ ಬಾರದು ಸಗ್ಗದೆನ್ನಯ್ಯ ಸವಿಯ ನುಡಿಗೆ. ಹಗ್ಗ ಸಡಿಲಿಸಿ ಬಿಟ್ಟೆನು ಅದು ತಬ್ಬಿತು ಕುರಬ ತಬ್ಬಿತ ಸೊಣಗನ. ವರುಷ 100ರ ಕರುಣೆ ಬಿಗಿಯುವುದೇ ಕುರುಬ ನೀರಳು ಬಿಗಿದ ಕಟ್ಟ. ಮರಿಯ ನಡತೆಗೆ ಕೋಪಗೊಳ್ಳುವುದೇ ಕರುಣೆ ಒಲಮೆಗೆ ಸಾಟಿಯೇ. ಒಲಿದರು ಅರಿವಿನ ಬಗೆಗಳು ಎರಡೆ. ಒಲಮೆಗಡ್ಡಲೆ ಕುಲದ ಹೆಮ್ಮೆ ಒಲಮೆ ಬೆಸಗೆಯ ಸುಖದ ಸವಿಯನು ತಿಳಿಯದೆ ಬಡಜಂತುವು. ಕಣ್ಣ ನೀರಳು ತೊಳೆದೆನು ಅಂದು ಜನ್ಮದುನ್ನತಿ ಹೆಮ್ಮೆ ಕೊಳೆಯ. ನನ್ನ ಒಲಮೆಗೆ ಅಡ್ಡ ಬಿಂದ ಕರುಣೆ ಹಾಯದ ಬಿಂಕವ ಅಂತ ಒಂದು ಆ ನಾಯಿದ ಬಗ್ಗೆ ಯಾವುದು ಸಾಟಿ ಅಷ್ಟು ಚೆನ್ನಾಗಿದೆ. ಕರುಣೆ ತೋರಿಸೋದು ದೂರ ನಿಂತು ಅದಕ್ಕೆ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಅವನಾಗ ಅಪ್ಕೊಂಡಿದ್ದು ಅದು ಇರೋದು ಭಾಳ ಚೆನ್ನಾಗಿದೆ. ಅದನ್ನು ಸಾಕ್ಷಿಯಾಗಿ ಹೇಳಿದ್ದಾರೆ. ಅದನ್ನು ಅನುಭವೀಯತೆ ಹೌದು ಹಾಗೆ ಇಷ್ಟನ್ನು ಹೇಳಿ ನನಗೆ ನೀವು ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮಗೆ ಮತ್ತೆ ಮತ್ತೆ ನನ್ನ ಪ್ರಣಾಮಗಳನ್ನು ಕೃತಜ್ಞತೆ ಪ್ರಣಾಮಗಳನ್ನು ಎಲ್ಲರಿಗೂ ಅರ್ಪಿಸ್ತೇನೆ. ಅಲ್ಲ, ನೀವು ಪುತಿನ ಅವ್ರ ಬಗ್ಗೆ ಇಷ್ಟಾದರೂ ಹೇಳಿದ್ದೀರಿ ಅನ್ನೋದು ನಮಗೆ ಬಹಳ ಸಂತೋಷ. ಯಾಕೆಂದರೆ ಇದ್ರ ಬಗ್ಗೆ ಎಲ್ಲ ಈ ನಡುವೆ ಹೆಚ್ಚಿಗೆ ಮಾತಾಡೋರು ಯಾರೂ ಇಲ್ಲ. ಹಾಗಾಗಿ ಇದನ್ನು ಹೇಳಿದ್ದು ನಮ್ಮ ವೀಕ್ಷಕರ ದೃಷ್ಟಿಯಿಂದ ಅತ್ಯಂತ ಪ್ರಯೋಜನಕರವಾಗಿರುವಂಥ ವಿಚಾರ. ಅದಕ್ಕೆ ನಾವು ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ ಮೇಡಮ್. ಅನುಗ್ರಹೀತೋಸ್ಮಿ. ಪುತಿನ ಅವರ ಅನೇಕ ಗೀತ ರೂಪಕಗಳಲ್ಲಿ ಈ ದೀಪಲಕ್ಷ್ಮಿ ಅನ್ನೋದು ಕೂಡ ಒಂದು. ಇದು ಎಷ್ಟು ಜನಪ್ರಿಯವಾಗಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಅದನ್ನು ಹಾಡ್ಕೊಳ್ತಾ ಇದ್ದರು. ಅದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಆಕಾಶವಾಣಿಯಲ್ಲಿ ಇದನ್ನು ಗೀತರೂಪಕವಾಗಿ ಪ್ರಸ್ತುತಪಡಿಸಿದ್ದು. ನಮ್ಮ ನಾಡಿನ ಅತ್ಯಂತ ಪ್ರಮುಖರಾದಂತಹ ಸಂಗೀತಜ್ಞರು ವಾದ್ಯಗಾರರು ಎಲ್ಲರೂ ಸೇರಿಕೊಂಡು ಈ ದೀಪಲಕ್ಷ್ಮಿ ಗೀತರೂಪಕವನ್ನು ಪ್ರಸ್ತುತಪಡಿಸಿದರು. ಇದರಲ್ಲಿ ಇರುವಂಥ ಅಂತರಾರ್ಥ ಇದೆಯಲ್ಲ, ಅಂತರಾರ್ಥ ಅದನ್ನು ಕುರಿತು ನಮ್ಮ ಡಾಕ್ಟರ್ MG ಚಂದ್ರಕಾಂತ್ ಅವರು ಬಹಳ ಅಪೇಕ್ಷೆ ಪಟ್ಟು ಅದನ್ನು ಕಲ್ತಿದ್ದಾರೆ. ದೀಪಲಕ್ಷ್ಮಿ ಅಂದರೆ ಸಾಮಾನ್ಯವಾಗಿ ನಮಗನ್ಸುತ್ತೆ ದೀಪದ ಲಕ್ಷ್ಮಿ, ನಾವು ನಿತ್ಯ ದೀಪ ಹಚ್ತೀವಿ, ಆ ದೀಪವನ್ನೇ ಲಕ್ಷ್ಮಿಯನ್ನಾಗಿ ಭಾವಿಸ್ತೀವಿ, ಮನೆಯ ಬೆಳಕು ಅಂತ ಸಂಪತ್ತು ಅಂತ. ಅದಷ್ಟೇ ಅಲ್ಲ, ಅದು ಕೂಡ ಒಂದರ್ಥ. ಆದರೆ ಆಂತರ್ಯವನ್ನು ಬೆಳಗುವಂತಹ ಒಂದು ಬೆಳಕು ಅನ್ನೋ ಅರ್ಥದಲ್ಲಿ ಇಲ್ಲಿ ದೀಪಲಕ್ಷ್ಮಿಯನ್ನು ಪರಿಭಾವಿಸಿದ್ದಾರೆ ಪುತಿನ ಮಹಾಕವಿ. ಅದನ್ನು ಅವರ ಒಂದು ಹಾಡನ್ನು ಬಹಳ ಅವರು ಇಷ್ಟಪಟ್ಟು ಕಲ್ತಿದ್ದಾರೆ. ಅದನ್ನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇವತ್ತು ಪುತಿನ ಕವನ ಭಾಗಗಳನ್ನು, ಅವರ ವ್ಯಕ್ತಿತ್ವವನ್ನು ಕುರಿತು ಡಾಕ್ಟರ್ ರಾಮಶೇಷನ್ ಹೇಳಿದ ಹಾಗೆ ನಮ್ಮ ಚಂದ್ರಕಾಂತ್ ಅವರು ಇವತ್ತು ಆ ದೀಪಲಕ್ಷ್ಮಿಯ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಮಸ್ಕಾರ ಸರ್. ಬನ್ನಿ. ಇದು ಸಿಂಧು ಭೈರವಿ ರಾಗದಲ್ಲಿ ಅವರು ನಿಯೋಜಿಸಿದ್ದಾರೆ. ಆದಿತಾಳದಲ್ಲಿದೆ. ಭಾಮಾರಮಣನ ದೀಪಲಕ್ಷ್ಮಿ, ಭಾಮಾರಮಣನ ದೀಪಲಕ್ಷ್ಮಿ, ಒಳ ಇರುಳ ತುಳಿದು ಒಳ ಇರುಳನು ತುಳಿದು ಬೇರೆ ಬಗೆಯ ತೆರೆದು ಮೇರೆಯೂತಿಹ ದೀಪ ಸ್ವರ್ಣ ದೀಪಲಕ್ಷ್ಮಿ, ಭಾಮಾರಮಣನ ದೀಪಲಕ್ಷ್ಮಿ.
ಹರಿಭವ ತರುವೊಳಗರಳಿಸುವರಳು ಇರವನು ರಸದೆಡೆಗೆರೆಯುವ ಸರಳು ಹರಿಭವ ತರುವೊಳಗರಳಿಸುವರಳು ಇರವನು ರಸದೆಡೆಗೆಸೆಯುವ ಸರಳು ಮೃತ್ಯುವಳ ಮೃತದ ಸಲಹಿಹ ಕೂರೋಹೋ ಎನೆ ಮೇರೆಯೂತಿಹ ದೀಪ ಹೊಸಗೆ ದೀಪ ಲಕ್ಷ್ಮೀ ಮೃತ್ಯುವಳ ಮೃತದ ಸಲಹಿಹ ಕೂರೋಹೋ ಎನೆ ಮೇರೆಯೂತಿಹ ದೀಪ ಹೊಸಗೆ ದೀಪ ಲಕ್ಷ್ಮೀ ಭಾಮಾರಮಣ ದೀಪ ಲಕ್ಷ್ಮೀ ಇಲ್ಲಮೆಯಿಂದಿರವಿಗೆ ನಡೆಸೆಂಬ ಪುಲ್ಲಮೆಯಿಂ ನಲ್ಬೆಗೇರಿಸು ಎಂಬ ಬಲ್ಲವರರಕೆಯ ಸಲಿಸುವ ದೀಪ ಲಕ್ಷ್ಮೀ ಇಲ್ಲಮೆಯಿಂದಿರವಿಗೆ ನಡೆಸೆಂಬ ಪುಲ್ಲಮೆಯಿಂ ನಲ್ಮೆಗೇರಿಸು ಎಂಬ ಬಲ್ಲವರರಕೆಯ ಸಲಿಸುವ ದೀಪ ಲಕ್ಷ್ಮೀ ಭಾಮಾರಮಣನ ದೀಪಲಕ್ಷ್ಮೀ ಒಳ ಇರುಳ ತುಳಿದು ಒಳ ಇರುಳನು ತುಳಿದು ಬೇರೆ ಬಗೆಯ ತೆರೆದು ಮೇರೆಯೂತಿ ದೀಪ ಸ್ವರ್ಣ ದೀಪಲಕ್ಷ್ಮೀ ಒಳ ಇರುಳನು ತುಳಿದು ಬೇರೆ ಬಗೆಯನ್ನು ತೋರ್ಪ ದೀಪಲಕ್ಷ್ಮಿ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವೇ ತುಂಬ ಧನ್ಯವಾದಗಳು ಸರ್ ತುಂಬ ಧನ್ಯವಾದ ಥ್ಯಾಂಕ್ಸ್